ಸೊ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಮ್ಮ ಲಯಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಕರೆಂಟ್ ಇಶ್ಯೂ ಆಫ್ ದ ಡೇ ಎಪಿಸೋಡ್ ನಂಬರ್ 18ಗೆ ಸ್ವಾಗತ. ಸೊ ಇಂದಿನ ಕರೆಂಟ್ ಇಶ್ಯೂ ಆಫ್ ದ ಡೇ CID ಆಫ್ ದ ಡೇ ಈಸ್ ಗವರ್ನರ್ ವರ್ಸಸ್ ಗೌರ್ಮೆಂಟ್ ಟಸಲ್. ಸರಿನಾ? ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಸೊ ಏನಾದರೂ ಇಂಪಾರ್ಟೆನ್ಸ್ ಅನಿಸಿದರೆ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಸೊ ಈ ಇಶ್ಯೂ ಯಾಕೆ ನ್ಯೂಸಲ್ಲಿದೆ, ಹೌ ಇಟ್ ಈಸ್ ಎನ್ ನ್ಯೂಸ್, ಆಮೇಲೆ ಡಿಫ್ರೆಂಟ್ ಗೌರ್ನಮೆಂಟ್ ಮತ್ತು ಗವರ್ನರ್ ಮಧ್ಯೆ ನಡೀತಿರೋ ಟಸಾಸ್ ನೋಡೋಣ. ಈ ಟಸಾಸ್ ಬಗ್ಗೆ, ಜಗಳದ ಬಗ್ಗೆ ಗವರ್ನಮೆಂಟ್ ಸುಪ್ರೀಂ ಕೋರ್ಟ್ ಅವ್ರು ಏನು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಅದನ್ನು ನೋಡೋಣ. ನೆಕ್ಸ್ಟ್ ಪರ್ಟಿಕ್ಯುಲರ್ ಗವರ್ನರ್ ಪೊಸಿಷನ್ ಬಗ್ಗೆ, ಅವ್ರ ಪೊಸಿಷನ್ ಏನು, ಫಂಕ್ಷನ್ಸ್ ಏನು, ಪವರ್ಸ್ ಏನು ಅದನ್ನ ನೋಡೋಣ. ನಂತರ ಈ ಗವರ್ನರ್ ರಿಲೇಟೆಡ್ ಇಶ್ಯೂಸ್ ಏನೇನಿದೆ ಅದನ್ನ ನೋಡೋಣ. ನೆಕ್ಸ್ಟ್ ಇಶ್ಯೂಸ್ನ ಸಾಲ್ವ್ ಮಾಡೋಕ್ಕೆ ಎಫರ್ಟ್ಸ್ ಏನೇನು ಹಾಕಿದ್ರು, ನಂತರ ವೇ ಫಾರ್ವರ್ಡ್. ಓಕೆ, ಇದನ್ನೆಲ್ಲ ನೋಡೋಣ. ಸೊ ಫಸ್ಟು ನೆಕ್ಸ್ಟ್ ಏನಂತಂದರೆ, ಇದು ಸಿಲೆಬಸ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಆಬ್ವಿಯಸ್ಲಿ ಇಟ್ ಕಮ್ಸ್ ಅಂಡರ್ GS ಟು ಪೊಲಿಟೆಂಟ್ ಗವರ್ನೆನ್ಸ್, ಅದರಲ್ಲೂ ಫೆಡರಲ್ ಗವರ್ನೆನ್ಸ್ ಆಗಲಿ, ಆಮೇಲೆ ಪೋಸ್ಟ್ ಆಫ್ ಗವರ್ನರ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಲ್ಲಿ ಬರುತ್ತೆ ಇದೆಲ್ಲ. ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಕಂಟೆಕ್ಸ್ಟ್ ಏನಂತಂದರೆ, ತಮಿಳ್ನಾಡು ಗವರ್ನಮೆಂಟ್ ಸುಪ್ರೀಂ ಕೋರ್ಟ್ ಹತ್ರ ಹೋಗಿದ್ರು ರಿಗಾರ್ಡಿಂಗ್ ದ ಇಶ್ಯೂ ಆಫ್ ಗವರ್ನರ್. ಆವಾಗ ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ ಕೊಟ್ಟಿದೆ ಅದನ್ನೆಲ್ಲ ನೋಡೋಣ. ಸೊ ಬಿಫೋರ್ ಗೋಯಿಂಗ್ ಇನ್ ಟು ದ ಇಶ್ಯೂ, ನಾವು ಲೆಜಿಸ್ಲೇಟಿವ್ ಪ್ರೊಸೆಸ್ ಆಫ್ ಪರ್ಟಿಕ್ಯುಲರ್ ಸ್ಟೇಟ್, ಯಾವುದಾದ್ರು ಒಂದು ಸ್ಟೇಟಲ್ಲಿ ಲೆಜಿಸ್ಲೇಟಿವ್ ಪ್ರೊಸೆಸ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ಲೆಜಿಸ್ಲೇಟಿವ್ ಪ್ರೊಸೆಸ್ ಅಂದರೆ ಏನು, ಯಾವುದಾದ್ರೂ ಬಿಲ್ ತರಬೇಕಂತಂದರೆ ಏನು ಮಾಡ್ತಾರೆ ಅಂತ. ಸರಿನಾ? ಸ್ಟೇಟ್ ಗೌರ್ಮೆಂಟ್ ಇರುತ್ತೆ, ಸ್ಟೇಟಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರುತ್ತೆ. ಓಕೆ, ವಿಧಾನಸಭಾ, ವಿಧಾನ ಪರಿಷತ್ ಎಲ್ಲ ಸ್ಟೇಟ್ಸಲ್ಲಿ ಇರಲ್ಲ. ಸಪೋಸ್ ಒಂದು ಸ್ಟೇಟಲ್ಲಿ ಇದೆ ಅಂದ್ಕೊಳ್ಳಿ. ಸೊ ಏನಾದರೂ ಬಿಲ್ನ ಯಾಕೆ ಮಾಡ್ಬೇಕಂದ್ರೆ ಏನು ಮಾಡ್ತಾರೆ ಅಂದರೆ, ಫಸ್ಟ್ ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಬಿಲ್ ಈಸ್ ಇಂಟ್ರೊಡ್ಯೂಸ್ಡ್. ಓಕೆ, ಎನಿ ಹೌಸ್, ಯಾವುದಾದ್ರೂ ಒಂದು ಹೌಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಆ ಫಸ್ಟ್ ಹೌಸಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ರೀಡಿಂಗ್ 3 ರೀಡಿಂಗ್ ಆಗುತ್ತೆ. ಥರ್ಡ್ ರೀಡಿಂಗ್ ಆದಮೇಲೆ ನೆಕ್ಸ್ಟ್ ಇಟ್ ಇಸ್ ಸೆಂಡ್ ಟು ಸೆಕೆಂಡ್ ಹೌಸಿಗೆ ಸೆಂಡ್ ಮಾಡ್ತಾರೆ. ಓಕೆ, ಸಪೋಸ್ ಈ ಕೇಸಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನ ಪರಿಷತ್ತಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದರೆ 3 ರೀಡಿಂಗ್ ಆದಮೇಲೆ ನೆಕ್ಸ್ಟಲ್ಲಿ ಹೋಗುತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಹೌಸಿಗೆ ಹೋದ್ಮೇಲೆ ಇವರಿಬ್ಬರು ಹೌಸ್ ಅವ್ರು ಏನಾದರೂ ಮೆಜಾರಿಟಿಯಿಂದ ಪಾಸ್ ಮಾಡಿದ್ರು ಅಂತಂದರೆ ದೆನ್ ಪಾಸ್ ಆಗಿ ನೆಕ್ಸ್ಟ್ ಯಾರಿಗೆ ಹೋಗುತ್ತೆ, ಓಕೆ, ಗವರ್ನರ್ಗೆ ಹೋಗುತ್ತೆ. ಇವರಿಬ್ಬರು ಮೆಜಾರಿಟಿಯಿಂದ ಪಾಸ್ ಮಾಡಲಿಲ್ಲ, ಅವ್ರ ಮಧ್ಯೆ ಡಿಸ್ಪ್ಯೂಟ್ ಆಯ್ತಂದರೆ ಅದಕ್ಕೆ ಡೆಡ್ ಲಾಕ್ ಅಂತ ಕರೀತಾರೆ. ಸರಿನಾ? ಓಕೆ, ಡೆಡ್ ಲಾಕ್ ಆಗಿದೆ ಅಂತ ಕರೀತಾರೆ. ಸೊ ಈ ಪ್ರೊವಿಷನ್ ಇಂಪಾರ್ಟೆಂಟ್. ಯಾಕಂತಂದರೆ ಈ ಡೆಡ್ ಲಾಕ್ ಆದಾಗ ಸ್ಟೇಟಲ್ಲಿ ಡಿಫ್ರೆಂಟ್ ಪ್ರೊವಿಷನ್ ಇದೆ, ಸೆಂಟರಲ್ಲಿ ಡಿಫ್ರೆಂಟ್ ಪ್ರೊವಿಷನ್ ಇದೆ. ಓಕೆ, ಸೆಂಟರ್ ಅಂದರೆ ಪಾರ್ಲಿಮೆಂಟಲ್ಲಿ ಏನಾಗುತ್ತೆ ಅಂತಂದರೆ, ಇನ್ ಕೇಸ್ ಆಫ್ ಪಾರ್ಲಿಮೆಂಟ್ ಏನಾದರೂ ಡೆಡ್ ಲಾಕ್ ಆಯ್ತು ಅಂತಂದರೆ ಜಾಯಿಂಟ್ ಸಿಟ್ಟಿಂಗ್ ಮಾಡ್ತಾರೆ. ಓಕೆ, ಜಾಯಿಂಟ್ ಸಿಟ್ಟಿಂಗ್ ಕನ್ವೀನ್ ಮಾಡ್ತಾರೆ. ಆ ಜಾಯಿಂಟ್ ಸಿಟ್ಟಿಂಗಲ್ಲಿ ಲೋಕಸಭಾ ಪ್ಲಸ್ ರಾಜ್ಯಸಭಾ 2 ಮೆಂಬರ್ಸ್ ಕೂತ್ಕೊಂಡು ಮತ್ತೆ ವೋಟಿಂಗ್ ಮಾಡ್ತಾರೆ. ಮೆಜಾರಿಟಿಯಿಂದ ಪಾಸ್ ಆಯ್ತಂದರೆ ದೆನ್ ಆ ಡೆಡ್ ಲಾಕ್ ಎಂಡ್ ಆಗುತ್ತೆ, ಪಾಸ್ ಆಗುತ್ತೆ. ಬಟ್ ಸ್ಟೇಟ್ ಗೌರ್ಮೆಂಟ್ಸಲ್ಲಿ ಏನಾಗುತ್ತೆ ಅಂದರೆ, ಸ್ಟೇಟ್ಸಲ್ಲಿ ಪ್ರೊವಿಷನ್ ಆಫ್ ಜಾಯಿಂಟ್ ಸಿಟ್ಟಿಂಗ್ ಇಲ್ಲ. ಓಕೆ, ಸೊ ಜಾಯಿಂಟ್ ಸಿಟ್ಟಿಂಗ್ ಎಲ್ಲ ಇಲ್ಲೇನು ಮಾಡ್ತಾರೆ ಅಂತಂದರೆ, ಇನ್ ಕೇಸ್ ಏನಾದರೂ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇನ್ನೊಂದ್ಸರಿ ಪಾಸ್ ಮಾಡಿದ್ರೆ ಅಂದರೆ, ಆವಾಗ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಾದರೂ ಇನ್ನೊಂದ್ಸರಿ ಪಾಸ್ ಮಾಡಿದೆ ಅಂದರೆ ದೆನ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಪಾಸ್ ಬೈ ಬೋತ್ ಹೌಸಸ್. 2 ಹೌಸಿಂದ ಪಾಸ್ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ಗವರ್ನರ್ಗೆ ಹೋಗುತ್ತೆ. ಓಕೆ, ಇಂಪಾರ್ಟೆಂಟ್. ಸೆಂಟ್ರಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಇದೆ, ಸ್ಟೇಟಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಇಲ್ಲ. ಸರಿನಾ? ಸೊ ಗವರ್ನರ್ಗೆ ಹೋದ್ಮೇಲೆ ಗವರ್ನರ್ ಹತ್ರ ಏನು ಆಪ್ಷನ್ಸ್ ಇರ್ತಾವೆ ಅಂದರೆ, ಚಾಯ್ಸಸ್ ಏನಿರ್ತವೆ ಅಂದರೆ, ಒಂದು ಅಸೆಂಟ್ ಕೊಟ್ಟರೆ ಬಿಲ್ ಬಿಕಮ್ಸ್ ಆ್ಯಕ್ಟ್. ಓಕೆ, ಬಿಲ್ ದೆನ್ ಟರ್ನ್ಸ್ ಟು ಬಿ ಆ್ಯಕ್ಟ್. ಇನ್ನೊಂದು ವಿತ್ಹೋಲ್ಡ್ ಮಾಡ್ಬೋದು, ಇಲ್ಲಾಂದರೆ ರೆಫರ್ ಮಾಡ್ಬೋದು. ಯಾರಿಗೆ? ಟು ಪ್ರೆಸಿಡೆಂಟ್. ಸರಿನಾ? ಇನ್ನೊಂದು ಏನಂತಂದರೆ, ಏನಾದರೂ ಈ ಫೀಸ್ ವಿತ್ಹೋಲ್ಡಿಂಗ್ ದ ಬಿಲ್, ಅವಾಗ ಏನು ಮಾಡ್ಬೋದು, ಗವರ್ನರ್ ಕ್ಯಾನ್ ರೀಸೆಂಡ್ ದ ಬಿಲ್ ಟು ಸ್ಟೇಟ್ ಲೆಜಿಸ್ಲೇಟರ್ ಫಾರ್ ಇನ್ನೊಂದ್ಸರಿ ರೀಡ್ ಮಾಡಿ, ಇನ್ನೊಂದ್ಸರಿ ಅದ್ರ ಬಗ್ಗೆ ವೋಟ್ ಮಾಡಿ ಅಂತ ರೀಸೆಂಡ್ ಮಾಡ್ಬೋದು. ಓಕೆ, ರೀಸೆಂಡ್ ಮಾಡ್ಬೋದು. ಸರಿನಾ? ಇನ್ ದಿಸ್ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿತ್ತು ಅಂತಂದರೆ, ಓಕೆ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿತ್ತು ಅಂದರೆ, ತಮಿಳ್ನಾಡು ಗೌರ್ಮೆಂಟ್ ಇದೆಯಲ್ಲ, ಸೊ ಇನ್ ದ ಪಾಸ್ಟ್ 2-3 ಇಯರ್ಸಲ್ಲಿ ಮೋರ್ ದೆನ್ 115 ಬಿಲ್ಸ್ನ ಪಾಸ್ ಮಾಡಿ ಕಳಿಸ್ತಾ ಇದ್ರು. 2 ಹೌಸಿಂದ ಪಾಸ್ ಮಾಡಿ ಕಳಿಸಿದರೆ ಸೊ ತಮಿಳ್ನಾಡು ಗವರ್ನರ್ ಏನು ಮಾಡೋರು ಅಂತಂದರೆ, ಅದನ್ನ ವಿತ್ಹೋಲ್ಡ್ ಮಾಡ್ತಿದ್ರು. ವಿತ್ಹೋಲ್ಡ್ ಮಾಡಿ ಅಂದರೆ ನೋ ಆ್ಯಕ್ಷನ್, ಏನು ಆ್ಯಕ್ಷನ್ ಕೊಡ್ತಾ ಇದ್ದಿಲ್ಲ, ಅದಕ್ಕೆ ಅಸೆಂಟು ಮಾಡ್ತಾ ಇದ್ದಿಲ್ಲ, ಪ್ರೆಸಿಡೆಂಟಿಗೆ ರೆಫರ್ ಮಾಡ್ತಾ ಇದ್ದಿಲ್ಲ, ಹಾಗೆ ವಿತ್ಹೋಲ್ಡ್ ಮಾಡ್ಕೊಂಡಿರ್ತಿದ್ರು. ಆವಾಗ ತಮಿಳ್ನಾಡು ಗೌರ್ಮೆಂಟ್ ಏನು ಮಾಡ್ತಂದರೆ, ದ ಗೌರ್ಮೆಂಟ್ ದೆನ್ ವೆಂಟ್ ಟು ಸುಪ್ರೀಂ ಕೋರ್ಟ್. ಸರಿನಾ? ಸುಪ್ರೀಂ ಕೋರ್ಟಿಗೆ ಹೋಯಿತು.
ಸುಪ್ರೀಂ ಕೋರ್ಟ್ ಯಾಕಂತಂದರೆ ಸೊ ಫೆಡರಲ್ ಕೋರ್ಟ್ ಅಂತ ಕರೀತಾರೆ ಇದನ್ನ. ಏನಂತಂದರೆ ಏನಾದರೂ ಈ ಥರ ಕಾನ್ಸ್ಟಿಟ್ಯೂಷನಲ್ ಏನಂತಾರೆ ಡಿಸ್ಪ್ಯೂಟ್ ಆ ಥರ ಇತ್ತಂದರೆ ಸುಪ್ರೀಂ ಕೋರ್ಟ್ ಹತ್ರ ಹೋಗ್ತಾರೆ. ಇಟ್ ಈಸ್ ಆಲ್ಸೋ ದಟ್ ಇಸ್ ಕಾಲ್ಡ್ ಆಸ್ ಅ ಪ್ರೊಟೆಕ್ಟರ್ ಆ್ಯಂಡ್ ಸೇಫ್ ಗಾರ್ಡರ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಸುಪ್ರೀಂ ಕೋರ್ಟ್ ಹತ್ರ ಹೋದ್ರು. ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ ಕೊಡ್ತಂತಂದರೆ ನೀವು ಈ ಥರ ಬಿಲ್ಸ್ನ ಕಂಪ್ಲೀಟಾಗಿ ವಿತ್ಹೋಲ್ಡ್ ಮಾಡೋಂಗಿಲ್ಲ ಅಂತ ಹೇಳಿದರು. ವಿತ್ಹೋಲ್ಡ್ ಮಾಡಲ್ಲ ಅಂದಾಗ ಏನು ಮಾಡಿದ್ರು ಗವರ್ನರ್ ಏನು ಮಾಡಿದ್ರು ಅಂತಂದರೆ ಗವರ್ನರ್ ರೀಸೆಂಟ್ ದ ಬಿಲ್ಸ್. ಓಕೆ, ರೀಸೆಂಟ್ ದ ಬಿಲ್ಸ್ ಫಾರ್ ಲೈಕ್ ತಮಿಳ್ನಾಡು ಗೌರ್ಮೆಂಟ್. ತಮಿಳ್ನಾಡುಗಳಿಗೆ ಗೌರ್ಮೆಂಟ್ಗೆ ರೀಸೆಂಡ್ ಮಾಡಿದರು. ಆವಾಗ ತಮಿಳ್ನಾಡು ಗೌರ್ಮೆಂಟ್ ಏನು ಮಾಡಿದ್ರು ಅಂತಂದರೆ ಆ ಒಂದು ಹೊಸ ಸ್ಪೆಷಲ್ ಏನಂತಂದರೆ ಸೆಷನ್ನ ಕನ್ವೀನ್ ಮಾಡಿ ಆ ಸೆಷನಲ್ಲಿ ಕಳಿಸಿದ್ರಲ್ಲ ಬಿಲ್ನ ವಿತೌಟ್ ಅಮೆಂಡ್ಮೆಂಟ್ಸ್, ಏನು ಯಾವುದೋ ಅಮೆಂಡ್ಮೆಂಟ್ಸ್ ಇಲ್ಲದೇ ರೀಪಾಸ್ ಮಾಡಿದರು. ಓಕೆ ಸರಿನಾ, ರೀಪಾಸ್ ಮಾಡಿದರು. ಸೊ ರೀಪಾಸ್ ಮಾಡಿದ ಮೇಲೆ ಗವರ್ನರ್ ಏನು ಮಾಡಿದ್ರು ಅಂತಂದರೆ ದೆನ್ ಹಿ ಸ್ಟಾರ್ಟೆಡ್ ರೆಫರಿಂಗ್ ಇಟ್ ಟು ಪ್ರೆಸಿಡೆಂಟ್. ಸರಿನಾ, ಏನಂತಂದರೆ ಏಮಂತ ಮೋಟಿವ್ ಅಂದರೆ ಏನಾದರೂ ಬಿಲ್ ಬಂದರೆ ಅದನ್ನ ಎಷ್ಟು ಸಾಧ್ಯ ಅಷ್ಟು ಟೈಮ್ವರೆಗೂ ಸ್ಟಾಲ್ ಮಾಡೋದಷ್ಟೇ, ಆ್ಯಕ್ಟ್ ಬಿಡದೇ ಇರೋದು. ಅದು ಗವರ್ನರ್ ಮೋಟಿವ್ ಆಗಿರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ರೆಫರ್ ಮಾಡ್ತಾರೆ ಪ್ರೆಸಿಡೆಂಟ್ಗೆ. ಸೊ ಈ ರೆಫರ್ ಮಾಡಿದ್ದು ಇಲ್ಲಿವರೆಗೂ ಕೇಸ್ ಇವಾಗ. ಸೊ ರೀಸೆಂಟಾಗಿ ರೆಫರ್ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಅವರು ಏನಂತಂದರೆ ಸರ್ಟನ್ ಅಬ್ಸರ್ವೇಷನ್ಸ್ ಕೊಟ್ಟಿದ್ದಾರೆ, ಜಜ್ಮೆಂಟ್ ಕೊಟ್ಟಿದ್ದಾರೆ. ಅದು ಏನಂತ ನೋಡೋಣ. ಓಕೆ, ಸೊ ಹೇಳಿದ್ನಲ್ಲ ಇಂಡೆಫಿನೆಟಾಗಿ ವಿತ್ಡ್ರಾಲ್ ಮಾಡ್ತಾ ಇದ್ರು. ದೆನ್ ರೀಸೆಂಟ್ ಬಿಲ್ನ ಪ್ರೆಸಿಡೆಂಟ್ ರೆಫರ್ ಮಾಡ್ತಾ ಇದ್ರು. ಇದೇ ಥರ ತಮಿಳ್ನಾಡಲ್ಲಿ ಈ ಥರ ಆದರೆ ಬೇರೆ ಬೇರೆ ಗೌರ್ಮೆಂಟಲ್ಲಿ ಏನಾಗ್ತಾ ಇತ್ತಂದರೆ ದಿಸ್ ಇಸ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ತಮಿಳ್ನಾಡು ಓನ್ಲಿ. ತಮಿಳ್ನಾಡಲ್ಲಿ ರೀಸೆಂಟಾಗಿ ಅವರು ನೀಟ್ ಬಿಲ್ ಮೇಲೆ ರಿಸರ್ವೇಷನ್ ಬಿಲ್ ಪಾಸ್ ಮಾಡ್ತಾ ಇದ್ರು ನೀಟಲ್ಲಿ. ಅದನ್ನು ಗವರ್ನರ್ ಇದ್ದಾರಲ್ಲ ಹಿ ವಾಸ್ ನಾಟ್ ರೆಫರಿಂಗ್ ಇಟ್ ಟು ಪ್ರೆಸಿಡೆಂಟ್, ರೆಫರ್ ಮಾಡ್ದಂಗೆ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಆಮೇಲೆ ಪಂಜಾಬಲ್ಲೂ ಸಹಿತ ಸೇಮ್ ತಮಿಳಲ್ಲಿ ಆಗ್ತಿರೋ ಥರ ಅಸೆಂಟ್ ಕೊಡದ ಬಿಲ್ನ ಹಾಗೆ ಹೋಲ್ಡ್ ಮಾಡ್ಕೊಂಡಿದ್ರು ಇಂಡೆಫಿನೆಟ್ ಆಗಿ. ನೆಕ್ಸ್ಟ್ ವೆಸ್ಟ್ ಬೆಂಗಾಳಲ್ಲಿ ಸ್ವಲ್ಪ ಸಿಲ್ಲಿ ಇಶ್ಯೂ ಏನಂತಂದರೆ ಗವರ್ನರ್ ಇದ್ದಾರಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ನ ಶೇರ್ ಮಾಡಿದ್ರು ಕ್ರಿಟಿಸೈಸಿಂಗ್ ದ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ನ. ಆವಾಗ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ರಿಪ್ಲೈದಲ್ಲಿ ಅವ್ರ ಅಕೌಂಟ್ನ ಬ್ಲಾಕ್ ಮಾಡಿದ್ರು. ಸೊ ಸಿಲ್ಲಿ ಇಶ್ಯೂಸ್ ಎಲ್ಲ. ಸೊ ಒಂದು ಪೋಸ್ಟ್ ದ ಗ್ರೇಟ್ ಪೋಸ್ಟ್ ಗವರ್ನರ್ ಪೋಸ್ಟಲ್ಲಿ ಇದ್ದು ಈ ಥರ ಸಿಲ್ಲಿ ಇಶ್ಯೂ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇದು ಭಾಳ ಕಾಂಟ್ರವರ್ಸಿಲ್ ಇರುತ್ತೆ ಪೋಸ್ಟ್ ಆಫ್ ಗವರ್ನರ್ ಯಾವಾಗಿದ್ರು. ಸರಿನಾ, ಸೊ ಇನ್ ಪರ್ಟಿಕ್ಯುಲರ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ ಕೊಡ್ತು ಅಂತಂದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಂದರೆ ವಿತ್ ರೆಫರೆನ್ಸ್ ತಮಿಳ್ನಾಡು ಕೇಸಲ್ಲಿ ಸೊ ದೇರ್ ಇಸ್ ನೋ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಅಂತ ಹೇಳ್ತು. ಯಾವುದಕ್ಕೆ ಡಸ್ ನಾಟ್ ಪ್ರೊವೈಡ್ ಗವರ್ನರ್ ದ ಡಿಸ್ಕ್ರಿಷನ್ ಟು ವಿತ್ಹೋಲ್ಡ್ ದ ಬಿಲ್ಸ್ ರೀಪಾಸ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಅಸೆಂಬ್ಲಿ. ಹೇಳಿದ್ರಲ್ಲ ಫಸ್ಟು ಸ್ಟೇಟಿಂದ ಗವರ್ನರಿಗೆ ಹೋಯ್ತಲ್ಲ, ಗವರ್ನರ್ ಏನು ಮಾಡಿದ್ರು ರೀಸೆಂಡ್ ಮಾಡಿದರು ಸ್ಟೇಟಿಗೆ. ಸ್ಟೇಟ್ ಏನು ಮಾಡಿದ್ರು ವಾಪಸ್ ಮತ್ತೆ ರೀಪಾಸ್ ಮಾಡಿದರು. ಸೊ ರೀಪಾಸ್ ಮಾಡಿದ ಬಿಲ್ನ ಗವರ್ನರ್ ಇದ್ದಾರಲ್ಲ ಹಿ ಕೆನಾಟ್ ವಿತ್ಹೋಲ್ಡ್ ದೀಸ್ ಬಿಲ್ಸ್ ಅಂತ ಹೇಳಿದರು. ಆಮೇಲೆ ಅದ್ರ ಮೇಲೆ ಇಟ್ ಆಲ್ಸೋ ಬಿಕಮ್ಸ್ ಆಸ್ ದ ಸೇಮ್ ಫೂಟಿಂಗ್ ಆ್ಯಸ್ ಮನಿ ಬಿಲ್ಸ್. ಒಂದ್ಸರಿ ಅಂದರೆ ಬಿಲ್ನ ಸ್ಟೇಟ್ ಗೌರ್ಮೆಂಟ್ ರೆಫರ್ ಆದಮೇಲೆ ರೀಪಾಸ್ ಮಾಡಿದಂದರೆ ಇಟ್ ಈಸ್ ಈಕ್ವಿವೆಲೆಂಟ್ ಟು ಮನಿ ಬಿಲ್ ಅಂತ. ಸರಿನಾ, ಸ್ಟೇಟ್ ಗೌರ್ಮೆಂಟಲ್ಲಿ ಮನಿ ಬಿಲ್ ಅಂತಂದರೆ ಗವರ್ನರ್ ಕೆನಾಟ್ ರಿಜೆಕ್ಟ್ ದ ಬಿಲ್. ಸರಿನಾ, ಗವರ್ನರ್ ಕೆನಾಟ್ ರಿಜೆಕ್ಟ್ ಬಿಲ್, ಹಿ ಕ್ಯಾನ್ ಓನ್ಲಿ ರಿಸರ್ವ್ ಇಟ್ ಫಾರ್ ಪ್ರೆಸಿಡೆಂಟ್. ಸರಿನಾ, ಆಮೇಲೆ ಮಂತ್ರ ಏನು ಹೇಳ್ತಾರೆ ಆರ್ಟಿಕಲ್ 200ಗೆ ಹೊಸ ಇಂಟರ್ಪ್ರಿಟೇಷನ್ ಕೊಟ್ಟರು. ಏನಂತಂದರೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ 3 ಚಾಯ್ಸಸ್ ಇರುತ್ತೆ ಗವರ್ನರ್ಗೆ ಅಂಡರ್ ಆರ್ಟಿಕಲ್ 200: ಅಸೆಂಟ್ ಟು ದ ಬಿಲ್ಸ್ ಆರ್ ವಿತ್ಹೋಲ್ಡ್ ದ ಅಸೆಂಟ್ ಆರ್ ರಿಸರ್ವ್ ದೆಮ್ ಫಾರ್ ದ ಕನ್ಸಿಡರೇಷನ್ ಆಫ್ ದ ಪ್ರೆಸಿಡೆಂಟ್. ಈ ಇದರಲ್ಲಿ ಫಸ್ಟ್ ರೀಡಿಂಗಲ್ಲಿ ಫಸ್ಟ್ ಟೈಮಲ್ಲಿ ಕಳಿಸಿದಾಗ ಅಟ್ ದ ಫಸ್ಟ್ ಇನ್ಸ್ಟೆನ್ಸಲ್ಲಿ ಕಳಿಸಿದಾಗ ಪ್ರೆಸಿಡೆಂಟ್ಗೆ ರೆಫರ್ ಮಾಡ್ಬೋದು. ಬಟ್ ನೀವೇನಾದರೂ ವಾಪಸ್ ಸ್ಟೇಟ್ ಗೌರ್ಮೆಂಟಿಗೆ ರೆಫರ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ರೀಪಾಸ್ ಮಾಡಿದಾಗ ಏನು ಸಾಧ್ಯತೆ ಇಲ್ಲ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಂತಂದರೆ ಯು ಕೆನಾಟ್ ರೀಸೆಂಟ್ ಬಿಲ್ಸ್ ಕೆನಾಟ್ ಬಿ ರೆಫರ್ ಟು ದ ಪ್ರೆಸಿಡೆಂಟ್ ಅಂತ ಹೇಳ್ತು. ಸರಿನಾ, ಇದು ಇಂಪಾರ್ಟೆಂಟು. ಹೇಳಿದ್ನಲ್ಲ ಸ್ಟೇಟ್ ಗೌರ್ಮೆಂಟ್ ಕಳಿಸಿರೋ ಬಿಲ್ನ ಗವರ್ನರ್ ವಾಪಸ್ ಕಳಿಸಿದ್ರು, ಸ್ಟೇಟ್ ರೀಪಾಸ್ ಮಾಡಿದ್ರು. ಆವಾಗ ಗವರ್ನರ್ ಹತ್ರ ಚಾಯ್ಸ್ ಏನಂತಂದರೆ ಹಿ ಕ್ಯಾನ್ ಓನ್ಲಿ ಗಿವ್ ಅಸೆಂಟ್ ಅಷ್ಟೇ. ಮುಂಚೆ ಏನಿರ್ತಿತ್ತು ಫಸ್ಟ್ ಇನ್ಸ್ಟೆನ್ಸಲ್ಲಿ ಅಸೆಂಟ್ ಕೊಡ್ಬೋದು, ವಿತ್ಹೋಲ್ಡ್ ಮಾಡ್ಬೋದು, ಪ್ರೆಸಿಡೆಂಟಿಗೆ ಕಳಿಸ್ಬೋದು. ಇವಾಗ ರೆಫರ್ ಮಾಡಿದ ಸೆಕೆಂಡ್ ರೀಪಾಸ್ ಬಿಲ್ ಬಂದಿರುತ್ತಲ್ಲ ಅದಕ್ಕೆ ಒಂದೇ ಆಪ್ಷನ್ ಅಸೆಂಟ್ ಕೊಡೋದು. ಈವನ್ ಪ್ರೆಸಿಡೆಂಟ್ಗೂ ಕೂಡ ರೆಫರ್ ಮಾಡೋ ಹಾಗಿಲ್ಲ. ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸ್ಪೆಕ್ಟ್ ಸಮ್ ಕ್ವಶನ್ಸ್ ಇನ್ ದ ಕಮಿಂಗ್ ಮೇನ್ಸ್. ಯಾವಾಗಾದ್ರೂ ಮೇನ್ಸ್ ಬಂತ ನೆಕ್ಸ್ಟ್ ಬಂದಾಗ ಈ ಥರ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ ಗವರ್ನರ್ ಮೇಲೆ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಪಂಜಾಬ್ ಗೌರ್ಮೆಂಟಲ್ಲಿ ಡಿಲೇ ಮಾಡ್ತಾ ಇದ್ದಾರಲ್ಲ ಗವರ್ನರು. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನು ಹೇಳ್ತಂದರೆ ಯು ಕೆನಾಟ್ ಕೀಪ್ ದ ಬಿಲ್ಸ್ ಪೆಂಡಿಂಗ್ ಇಂಡೆಫಿನೆಟ್ ಆಗಿ ಬಿಲ್ಸ್ನ ಪೆಂಡ್ ಮಾಡೋ ಹಾಗಿಲ್ಲ. ಗವರ್ನರ್ ಆಫ್ ಎ ಸ್ಟೇಟ್ ಕೆನಾಟ್ ಯೂಸ್ ದೇರ್ ಡಿಸ್ಕ್ರಿಷನ್ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಟು ಸ್ಟಾಲ್ ದ ಎನಾಕ್ಟ್ಮೆಂಟ್ ಆಫ್ ಎ ಲೆಜಿಸ್ಲೇಟಿವ್ ಬಿಲ್ಸ್ ವಿತ್ ಇನ್ ದ ಟೈಮ್ ಪೀರಿಯಡಲ್ಲಿ ಯು ಹ್ಯಾವ್ ಟು ಸೆಂಡ್ ದ ಬಿಲ್ಸ್ ಅಂತ ಹೇಳಿದರು. ಸರಿನಾ, ಇದು ಪರ್ಟಿಕ್ಯುಲರ್ ಇಶ್ಯೂ ಆಯಿತು. ಇವಾಗ ನಾವು ನೋಡ್ತಾ ಇರೋದು ಪರ್ಟಿಕ್ಯುಲರ್ ಇಶ್ಯೂ ಆಯಿತು. ಇವಾಗ ನೆಕ್ಸ್ಟ್ ಏನು ನೋಡೋ ಅಂತಂದರೆ ಸಿನ್ಸ್ ದ
ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ಗವರ್ನರ್ ಇಂಪಾರ್ಟೆಂಟ್ ಪೊಸಿಷನ್ ಇದೆ. ಆಮೇಲೆ ನಂತರ ಇಶ್ಯೂಸ್ ಟಸಲ್ಸ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇದು ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಮೇನ್ಸ್ ಅಲ್ಲ ಯು ಪಿ ಎಸ್ ಸಿಲಿ ಫಾರ್ ಬೋತ್ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಎರಡಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಪೊಸಿಷನ್ ಆಫ್ ಗವರ್ನರ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಪೊಸಿಷನ್ ಆಫ್ ಗವರ್ನರ್ ಏನಂತಂದರೆ ಹಿ ಈಸ್ ಕನ್ಸಿಡರ್ಡ್ ಆಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ಎ ಸ್ಟೇಟ್. ಏನು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ಎ ಸ್ಟೇಟ್. ಈಚ್ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ಇಟ್ಸ್ ಓನ್ ಗವರ್ನರ್ ಹೂ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸರಿನಾ, ಯಾರು ಅಪಾಯಿಂಟ್ ಮಾಡ್ತಾರೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇನಿಷಿಯಲಿ ಗವರ್ನರ್ ಪೊಸಿಷನ್ ತೊಗೊಂಬಂದಾಗ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಏನು ಎನ್ವಿಷನ್ ಮಾಡ್ಕೊಂಡಿದ್ರು ಅಂತಂದರೆ ಈ ಶುಡ್ ಆ್ಯಕ್ಟ್ ಆಸ್ ಅ ಸೆರೆಮೋನಿಯಲ್ ಹೆಡ್ ಆ್ಯಂಡ್ ರೆಪ್ರೆಸೆಂಟೇಟಿವ್ ಹೆಡ್ ಆ್ಯಂಡ್ ದೇ ಶುಡ್ ಆ್ಯಕ್ಟ್ ಆಸ್ ಅ ಲಿಂಕ್ ಬಿಟ್ವೀನ್ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದ ಸೆಂಟ್ರಲ್ ಗೌರ್ಮೆಂಟ್. ಸೆಂಟರ್ ಮತ್ತು ಸ್ಟೇಟ್ ಮಧ್ಯೆ ಲಿಂಕ್ ಆಗಿ ಆ್ಯಕ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರು. ಇದು ಇನಿಷಿಯಲ್ ಆಗಿ ಎನ್ವಿಸೈಡ್ ಮಾಡ್ಕೊಂಡಿದ್ದು. ಬಟ್ ಓವರ್ ದ ಟೈಮ್ ಚೇಂಜಸ್ ಆದವು. ಅದೇನಂತ ಮುಂದೆ ನೋಡೋಣ. ಓಕೆ, ಇದು ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಆದರೆ ಸ್ವಲ್ಪ ಕ್ರೈಟೀರಿಯಾ ನೋಡೋಣ. ಅಂದರೆ ಗವರ್ನರ್ ಅಪಾಯಿಂಟ್ ಮಾಡೋದಕ್ಕೋಸ್ಕರ ಏನೇನು ಕ್ರೈಟೀರಿಯಾ ಇರುತ್ತೆ. ಓಕೆ, ಸೊ ಟು ಅಪಾಯಿಂಟ್ ಅ ಗವರ್ನರ್, ಸರಿನಾ, ಕ್ರೈಟೀರಿಯಾ ಏನಂತಂದರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತಾರಲ್ಲ, ಏನಂತಂದರೆ ಹಿ ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ ಸಿಟಿಸನ್ ಆಗಿರ್ಬೇಕು ಅವರು. ನೆಕ್ಸ್ಟ್ 35 ಇಯರ್ಸ್ ಆಫ್ ಏಜ್ ಆಗಿರಬೇಕು, ಅಂದರೆ 35 ವರ್ಷ ದಾಟಿರ್ಬೇಕು ಅವರು. ಆಮೇಲೆ ಹಿ ಶುಡ್ ನಾಟ್ ಬಿ ಅ ಮೆಂಬರ್ ಆಫ್ ಲೋಕಸಭಾ ಆರ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, MLA ಅಥವಾ MP ಆಗಿರಂಗಿಲ್ಲ ಅವರು. ದೆನ್ ಹಿ ಶುಡ್ ನಾಟ್ ಹೋಲ್ಡ್ ಆಫೀಸ್ ಆಫ್ ಪ್ರಾಫಿಟ್. ಸರಿನಾ, ಆಫೀಸ್ ಆಫ್ ಪ್ರಾಫಿಟ್ನ ಹೋಲ್ಡ್ ಮಾಡೋಂಗಿಲ್ಲ. ಆಫೀಸ್ ಆಫ್ ಪ್ರಾಫಿಟ್ ಅಂತಂದರೆ ಯಾವುದಾದ್ರೂ ಆಫೀಸ್ನ ಗೌರ್ಮೆಂಟ್ ಕ್ರಿಯೇಟ್ ಮಾಡಿತ್ತು, ಆಮೇಲೆ ಅದರಲ್ಲಿ ಸ್ಯಾಲ್ರಿ ಎಲ್ಲ ಗೌರ್ಮೆಂಟ್ ಕೊಡ್ತಾ ಇತ್ತು, ಅದರ ಪವರ್ಸ್ ಎಲ್ಲ ಗೌರ್ಮೆಂಟ್ ಏನಾದರೂ ಕೊಡ್ತಾ ಇತ್ತು ಅಂದರೆ ಸಚ್ ಆಫೀಸಸ್ನ ಆಫೀಸ್ ಆಫ್ ಪ್ರಾಫಿಟ್ ಅಂತ ಕರೀತಾರೆ. ಆ ಥರ ಆಫೀಸ್ ಆಫ್ ಪ್ರಾಫಿಟ್ನ ಹೋಲ್ಡ್ ಮಾಡಿದವರು ಗವರ್ನರ್ ಆಗೋಕ್ಕೆ ಸಾಧ್ಯತೆ ಇಲ್ಲ. ಇದು ಎಲಿಜಿಬಿಲಿಟಿ. ನೆಕ್ಸ್ಟ್ ಏನಂತಂದರೆ ಗವರ್ನರ್ನ ಅಪಾಯಿಂಟ್ಮೆಂಟ್. ಓಕೆ, ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಇವಾಗ ನೋಡಿದ್ವಿ ಬೈ ಪ್ರೆಸಿಡೆಂಟ್. ಇವ್ರದ್ದು ಟೆನ್ಯೂರ್ ಏನಂತಂದರೆ ಆ್ಯಕ್ಚುಲಿ ಹಿ ಆ್ಯಕ್ಟ್ಸ್ ಟಿಲ್ ದ ಪ್ಲೆಜರ್ ಆಫ್ ಪ್ರೆಸಿಡೆಂಟ್. ಸರಿನಾ, ಸೊ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ವರೆಗೂ ಅವ್ರ ಟೆನ್ಯೂರ್ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಟೆನ್ಯೂರ್ ಅಂದರೆ 5 ಇಯರ್ಸ್ವರೆಗೂ ಅವ್ರು ಟೆನ್ಯೂರ್ ಹೋಲ್ಡ್ ಮಾಡ್ಬೋದು. ಆಮೇಲೆ ನಂತರ ಇದು ಅಪಾಯಿಂಟ್ಮೆಂಟ್ ಆಯಿತು, ಇದಾಯಿತು. ನೆಕ್ಸ್ಟು ಏನು ನೋಡೋಣ ಅಂತಂದರೆ ಓಕೆ, ಸೊ ದಿಸ್ ಈಸ್ ಗವರ್ನರ್ ಅಪಾಯಿಂಟ್ಮೆಂಟ್ ಮಾಡೋದು ಪ್ರೆಸಿಡೆಂಟು 5 ವರ್ಷದವರೆಗೆ ಇರುತ್ತೆ. ಸೊ 5 ವರ್ಷಕ್ಕಿಂತ ಮುಂಚೆ ಯಾವಾಗ ತೆಗಿಬೋದು ಅಂತಂದರೆ ಇಫ್ ಗವರ್ನರ್ ಏನಾದರೂ ಅವರಾಗೆ ರೆಸಿಗ್ನೇಷನ್ ಕೊಟ್ಟರು ಅಂತಂದರೆ, ಸರಿನಾ, ಗವರ್ನರ್ ಏನಾದರೂ ಅವರಾಗೆ ರೆಸಿಗ್ನೇಷನ್ ಕೊಟ್ಟರು ಅಂತಂದರೆ, ಇಲ್ಲ ಪ್ರೆಸಿಡೆಂಟ್ ಏನಾದರೂ ಪ್ಲೆಜರ್ನ ವಿತ್ಡ್ರಾವಲ್ ಮಾಡ್ಕೊಂಡ್ರು ಅಂದರೆ, ಅವ್ರ ಪ್ಲೆಜರ್ ಯಾವಾಗ ವಿತ್ಡ್ರಾ ಮಾಡ್ಕೋತಾರೆ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರಲ್ಲ, ಅವ್ರು ಏನಾದರೂ ಅಡ್ವೈಸ್ ಮಾಡಿದ್ರೆ ಗವರ್ನರ್ಗೆ, ಪ್ರೆಸಿಡೆಂಟಿಗೆ ಈ ಗವರ್ನರ್ನ ರಿಮೂವ್ ಮಾಡಿ ಅಂತಂದಾಗ ರಿಮೂವ್ ಮಾಡ್ತಾರೆ. ಸೊ ಇದು ಗವರ್ನರ್ ಬಗ್ಗೆ ಇಂಪಾರ್ಟೆಂಟ್ ವರ್ಡ್ಸ್. ಇದು ಏನಂತಂದರೆ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗೋ ಪ್ರೊವಿಷನ್ಸ್. ಇದು ಅಪಾಯಿಂಟ್ಮೆಂಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಗವರ್ನರ್ ಅಪಾಯಿಂಟ್ ಮಾಡೋದು ಯಾರು ಅಂತ, ಅವ್ರ ಟೆನ್ಯೂರ್ ಎಷ್ಟು ಅಂತ. ಓಕೆ, ಸೊ ನೆಕ್ಸ್ಟ್ ಏನಂತಂದರೆ ಇದು ಗವರ್ನರ್ ಆಯ್ತಲ್ಲ. ಸೊ ಪವರ್ಸ್ ಆಫ್ ಗವರ್ನರ್ ನೋಡೋಣ. ಸೊ ರೋಲ್ ಆಫ್ ಗವರ್ನರ್ ಇನ್ ಲೆಜಿಸ್ಲೇಟಿವ್ ಪ್ರೊಸೆಸ್ಸಲ್ಲಿ ಏನಂತಂದರೆ ಆರ್ಟಿಕಲ್ 163 ಪ್ರಕಾರ, ಆರ್ಟಿಕಲ್ 163 ಎಸ್ಟಾಬ್ಲಿಷಸ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೂ ಈಸ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್. ಸರಿನಾ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾರು ಹೆಡ್ ಮಾಡ್ತಿರ್ತಾರೆ? ಚೀಫ್ ಮಿನಿಸ್ಟರ್ಸ್. ಇವ್ರ ಕೆಲಸ ಏನಂತಂದರೆ ಟು ಏಡ್ ಆ್ಯಂಡ್ ಅಡ್ವೈಸ್ ದ ಗವರ್ನರ್ ಇನ್ ಪರ್ಫಾರ್ಮಿಂಗ್ ದೇರ್ ಫಂಕ್ಷನ್ಸ್ ಎಕ್ಸೆಪ್ಟ್ ಇನ್ ಸರ್ಟನ್ ಸ್ಪೆಸಿಫಿಕ್ ಡಿಸ್ಕ್ರಿಷನರಿ ಕೇಸಸ್. ಸರಿನಾ, ನಾರ್ಮಲಾಗಿ ಏನಂತಂದರೆ ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರಲ್ಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದರೆ ಪರ್ಟಿಕ್ಯುಲರ್ ಸ್ಟೇಟಲ್ಲಿ MLAs ಇರ್ತಾರಲ್ಲ, ಸೊ ಇಂಪಾರ್ಟೆಂಟ್ MLAsನ ತೊಗೊಂಬಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಮಾಡ್ಕೊಂಡಿರ್ತಾರೆ. ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರು ಹೆಡ್ ಮಾಡಿರ್ತಾರೆ, ಅವ್ರ ಹೆಡ್ಡು ಚೀಫ್ ಮಿನಿಸ್ಟರ್ ಇರ್ತಾರೆ. ಇವ್ರ ಕೆಲಸ ಏನಂತಂದರೆ ಟು ಏಡ್ ಆ್ಯಂಡ್ ಅಡ್ವೈಸ್ ಗವರ್ನರ್. ಸರಿನಾ, ಸೊ ಗವರ್ನರ್ ಏನು ಕೆಲಸ ಮಾಡ್ತಾರಲ್ಲ, ಹಿ ಶುಡ್ ಆ್ಯಕ್ಟ್ ಅಕಾರ್ಡಿಂಗ್ ಟು ದ ಏಡ್ ಆ್ಯಂಡ್ ಅಡ್ವೈಸ್ ಪ್ರೊವೈಡೆಡ್ ಬೈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಫ್ ಎ ಪರ್ಟಿಕ್ಯುಲರ್ ಸ್ಟೇಟ್. ಸರಿನಾ, ಇದು ನಾರ್ಮಲ್ ಆಗಿ ಎಕ್ಸೆಪ್ಟ್ ಇನ್ ಸರ್ಟನ್ ಡಿಸ್ಕ್ರಿಷನರಿ ಕೇಸಸ್. ಆ ಡಿಸ್ಕ್ರಿಷನರಿ ಕೇಸಸ್ ಏನಂತ ಮುಂದೆ ನೋಡೋಣ. ಓಕೆ, ದೆನ್ ಬಿಲ್ ಅಸೆಂಟ್ ಪ್ರೊಸೆಸ್ಸಲ್ಲಿ ಆರ್ಟಿಕಲ್ 200 ಪ್ರಕಾರ ದ ಬಿಲ್ ಪಾಸ್ಡ್ ಬೈ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಎನಿ ಸ್ಟೇಟ್ ಈಸ್ ಟು ಬಿ ಪ್ರೆಸೆಂಟೆಡ್ ಟು ಗವರ್ನರ್ ಫಾರ್ ಅಸೆಂಟ್ ಆರ್ ಅದರ್ ಆಕ್ಷನ್ಸ್. ಗವರ್ನರ್ ಏನಾದರೂ ಅಸೆಂಟ್ ಕೊಟ್ಟ ಅಂದರೆ ದೆನ್ ದ ಬಿಲ್ ಬಿಕಮ್ಸ್ ಆ್ಯಕ್ಟ್. ಸರಿನಾ, ಇದು ಗವರ್ನರ್ ಇಂಪಾರ್ಟೆನ್ಸು. ನೆಕ್ಸ್ಟು ರಿಸರ್ವೇಷನ್ ಆಫ್ ದಿ ಬಿಲ್. ಆರ್ಟಿಕಲ್ 200 3 ಆಪ್ಷನ್ ಇರ್ತಾವಲ್ಲ, ಒಂದು ಅಸೆಂಟು, ವಿತ್ಹೋಲ್ಡು, ಇನ್ನೊಂದು ರೆಫರ್ ಟು ದ ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟ್ ರೆಫರ್ ಮಾಡ್ತಾರೆ, ರಿಸರ್ವ್ ಮಾಡ್ತಾರೆ. ಅದರಲ್ಲಿ ಒಂದು ಸರ್ಟನ್ ಕೇಸಲ್ಲಿ ಹಿ ಈಸ್ ಬೌಂಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಟು ರೆಫರ್ ಇಟ್ ಟು ಸೊ ಲೈಕ್ ಪ್ರೆಸಿಡೆಂಟ್. ಯಾವ್ದು ಯಾವುದಂತಂದರೆ ಆರ್ಟಿಕಲ್ 201. ಆರ್ಟಿಕಲ್ 201 ಪ್ರಕಾರ ಇವಾಗ ಯಾವುದಾದ್ರು ಸ್ಟೇಟ್ ಗೌರ್ಮೆಂಟ್ ಏನೊಂದು ಬಿಲ್ ತರ್ತಾ ಇದೆ ಅಂದ್ಕೊಳ್ಳಿ. ಓಕೆ,
ಇವಾಗ ಯಾವುದೋ ಒಂದು ಸ್ಟೇಟ್ ಗೌರ್ಮೆಂಟ್, ಸಪೋಸ್ ಕರ್ನಾಟಕ ಗೌರ್ಮೆಂಟ್, ಓಕೆ, ಕರ್ನಾಟಕ ಗೌರ್ಮೆಂಟ್ ಯಾವುದೋ ಒಂದು ಬಿಲ್ ತರ್ತಾ ಇದೆ, ಓಕೆ, ಎನಿ ಬಿಲ್. ಇಫ್ ದಿಸ್ ಬಿಲ್ ಈಸ್ ಇನ್ಫ್ರಿಂಜಿಂಗ್ ದ ಪವರ್ ಆಫ್ ಕರ್ನಾಟಕ ಹೈಕೋರ್ಟ್, ಓಕೆ, ಕರ್ನಾಟಕ ಹೈಕೋರ್ಟಿಗೆ ಪವರ್ ಏನಾದರೂ ಇನ್ಫ್ರಿಂಜ್ ಮಾಡ್ತಾ ಇತ್ತು, ಕಡಿಮೆ ಮಾಡೋದು ಆ ಥರ ಏನಾದರೂ ಮಾಡ್ತಾ ಇತ್ತು ಅಂದಾಗ ಈ ಥರ ಬಿಲ್ನ ಗವರ್ನರ್ ಮಸ್ಟ್ ಅಂದರೆ ಈಸ್ ಬೌಂಡ್ ಟು ರಿಸರ್ವ್ ಇಟ್ ಫಾರ್ ಪ್ರೆಸಿಡೆಂಟ್. ಸರಿನಾ? ಯಾಕಂತಂದರೆ ದಿಸ್ ಈಸ್ ಇನ್ಫ್ರಿಂಜ್ಮೆಂಟ್ ಆಫ್ ಹೈಕೋರ್ಟ್ ಪವರ್ಸ್ ಈಸ್ ಅಗೇನ್ಸ್ಟ್ ದ ಡಾಕ್ಟ್ರಿನ್ ಆಫ್ ಸಪರೇಷನ್ ಆಫ್ ಪವರ್ಸ್. ಓಕೆ, ಸೊ ಜುಡಿಷಿಯರಿ, ಲೆಜಿಸ್ಲೇಟರ್, ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಮಧ್ಯೆ ಸಪರೇಷನ್ ಆಫ್ ಪವರ್ಸ್ ಇರುತ್ತೆ. ಈ ಥರ ಏನಾದರೂ ಲೆಜಿಸ್ಲೇಟರಿಂದ ಜುಡಿಷಿಯರಿ ಮೇಲೆ ಏನಾದರೂ ರಿಸ್ಟ್ರಿಕ್ಷನ್ ಹಾಕಕ್ಕೆ ಹೋದರೆ ಇಟ್ ಈಸ್ ಅಗೇನ್ಸ್ಟ್ ದ ಡಾಕ್ಟ್ರಿನ್ ಆಫ್ ಸಪರೇಷನ್ ಆಫ್ ಪವರ್ಸ್. ಅದಕ್ಕೋಸ್ಕರ ಗವರ್ನರ್ ಏನು ಮಾಡ್ತಾರೆ, ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡ್ತಾರೆ ಬಿಲ್ನ. ಓಕೆ, ಅದು ಯಾವ ಆರ್ಟಿಕಲ್ ಮೆನ್ಷನ್ ಇದೆ, ಆರ್ಟಿಕಲ್ 201 ಓಕೆ, ಸೊ ಸೇಮ್ ಥಿಂಗ್, ಗವರ್ನರ್ ಮೇ ರಿಸರ್ವ್ ದ ಬಿಲ್ ಫಾರ್ ಪ್ರೆಸಿಡೆಂಟ್ಸ್ ಕನ್ಸಿಡರೇಷನ್ ಇಫ್ ದ ಬಿಲೀವ್ ದಟ್ ಇಟ್ ಮೇ ಇನ್ಫ್ರಿಂಜ್ ಅಪಾನ್ ದ it may infringe upon the powers of High Court as outlined in Article 201. Then presidential assent according to Article 2 ಪ್ರಕಾರ ಏನಂತಂದರೆ the president may assent or withhold the assent to the reserved bill. ಗವರ್ನರ್ ಪ್ರೆಸಿಡೆಂಟ್ಗೆ ರಿಸರ್ವ್ ಮಾಡ್ತಾರೆ ಬಿಲ್ನ. ರಿಸರ್ವ್ ಮಾಡಿದ್ಮೇಲೆ ಪ್ರೆಸಿಡೆಂಟಿಗೆ ಅವನ ಡಿಸ್ಕ್ರಿಪ್ಷನ್ ಇರುತ್ತೆ, ಇದರ್ ಅಸೆಂಟ್ ಮಾಡ್ಕೋಬೋದು ಇಲ್ಲ ವಿತ್ಹೋಲ್ಡ್ ಮಾಡ್ಬೋದು. ದೆನ್ ಕಾನ್ಸ್ಟಿಟ್ಯೂಷನಲ್ ಇಮ್ಯುನಿಟಿ ಅಂತಾರೆ. ಗವರ್ನರ್ ಪೊಸಿಷನ್ ಇಂಪಾರ್ಟೆಂಟ್ ಪೊಸಿಷನ್ ಅಲ್ಲ, ಅದಕ್ಕೋಸ್ಕರ ಅವ್ರ ಪೊಸಿಷನಲ್ಲಿ ಏನಾದರೂ ಕೆಲಸ ಮಾಡಿದ್ರು ಅಂತಂದರೆ ಗವರ್ನರ್, ಅವಾಗ ಆ ಕೆಲಸ ಮಾಡಿದ್ದು ಇಲ್ಲ ಏನಾದರೂ ಡಿಸಿಷನ್ ತಗೊಂಡಂದರೆ ಆ ಡಿಸಿಷನ್ ಮೇಲೆ ಅವ್ರನ್ನ ಕೋರ್ಟಲ್ಲಿ ಪ್ರೊಸೀಡಿಂಗ್ ಕರೆಯೋ ಹಾಗಿಲ್ಲ. ಸೊ ಈಸ್ ಇಮ್ಯೂನ್ ಫ್ರಮ್ ದ ಕೋರ್ಟ್ ಪ್ರೊಸೀಡಿಂಗ್ಸ್ ಫಾರ್ ಆ್ಯಕ್ಷನ್ಸ್ ಟೇಕನ್ ಇನ್ ದ ಎಕ್ಸಸೈಸ್ ಆಫ್ ದೇರ್ ಪವರ್ಸ್. ಸರಿನಾ? ಓನ್ಲಿ ಇನ್ ದ ಎಕ್ಸಸೈಸ್ ಆಫ್ ದೇರ್ ಪವರ್ಸ್ ಆಸ್ ಅ ಗವರ್ನರ್. ಸೊ ಇಂಡಿವಿಜುವಲ್ ಆಗಿ ಏನಾದರೂ ಮಾಡಿದ್ರೆ ಅದು ಸಪ್ರೇಟ್ ಪ್ರೊವಿಷನ್ಸ್ ಇದೆ, ಅದನ್ನು ಬೇರೆ ಟೈಮಲ್ಲಿ ನೋಡೋಣ. ಓಕೆ, ಸೊ ಇದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ಎ ಗವರ್ನರ್ ಆಯಿತು. ನೆಕ್ಸ್ಟು ಏನು ನೋಡೋಣ ಅಂತಂದರೆ, ಸೊ ಡಿಸ್ಕ್ರಿಷನರಿ ಪವರ್ಸ್ ಆಫ್ ಎ ಗವರ್ನರ್. ಇವಾಗ ನೋಡಿದಲ್ಲ ಆರ್ಟಿಕಲ್ 163 ಪ್ರಕಾರ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಟು ಏಡ್ ಆ್ಯಂಡ್ ಅಡ್ವೈಸ್ ಗವರ್ನರ್ ಎಕ್ಸೆಪ್ಟ್ ಇನ್ ಸರ್ಟೆನ್ ಡಿಸ್ಕ್ರಿಷನ್ಸ್. ಓಕೆ, ಎಕ್ಸೆಪ್ಟ್ ಇನ್ ಸರ್ಟೆನ್ ಡಿಸ್ಕ್ರಿಷನ್ಸ್ ಇದೆಲ್ಲ ಇದೇ ಡಿಸ್ಕ್ರಿಷನರಿ ಪವರ್ಸ್ ಅಂತ ಕರೀತಾರೆ. ಓಕೆ, ಇದೇ ಡಿಸ್ಕ್ರಿಷನರಿ ಪವರ್ಸ್. ಸೊ ಡಿಸ್ಕ್ರಿಷನರಿ ಪವರ್ಸ್ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದ್ದಕ್ಕೆ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಅಂತಾರೆ. ದೋಸ್ ಪವರ್ಸ್ ಯಾವುದು ಕಾನ್ಸ್ಟಿಟ್ಯೂಷನಲ್ ಮೆನ್ಷನ್ ಆಗಿಲ್ಲ ಅವಕ್ಕೆ ಸಿಚುವೇಷನಲ್ ಡಿಸ್ಕ್ರಿಷನ್ ಅಂತ ಕರೀತಾರೆ. ಅದನ್ನು ಮುಂದೆ ನೋಡೋಣ. ಸೊ ಆರ್ಟಿಕಲ್ 167 ಪ್ರಕಾರ ಗವರ್ನರ್ ಕ್ಯಾನ್ ಸೀಕ್ ದ ಇನ್ಫಾರ್ಮೇಷನ್ ಫ್ರಮ್ ದ ಚೀಫ್ ಮಿನಿಸ್ಟರ್ ಅಬೌಟ್ ದ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ಮ್ಯಾಟರ್ಸ್. ಅಡ್ಮಿನಿಸ್ಟ್ರೇಟಿವ್ ಮತ್ತು ಲೆಜಿಸ್ಲೇಟಿವ್ ಮ್ಯಾಟರ್ಸ್ ಯಾರು ನೋಡ್ಕೋತಾರೆ ಅಂದರೆ ಚೀಫ್ ಮಿನಿಸ್ಟರ್ ಹೆಡೆಡ್ ಬೈ ಲೈಕ್ ಯು ಅಲಾಂಗ್ ವಿತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅಲ್ಲೇನಾದರೂ ಕೆಲಸ ನಡೀತಿತ್ತು ಅಂದಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಯಾರು ಸೀಕ್ ಮಾಡ್ಬೋದು, ಗವರ್ನರ್. ಗವರ್ನರ್ ಏನಾದರೂ ಇನ್ಫಾರ್ಮೇಷನ್ ಸೀಕ್ ಮಾಡಿದರೆ ದೆನ್ ಚೀಫ್ ಮಿನಿಸ್ಟರ್ ಇಸ್ ಬೌಂಡ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಮ್ಯಾಟರ್ಸ್. ದೆನ್ ಆರ್ಟಿಕಲ್ 20 ಪ್ರಕಾರ ಕ್ಯಾನ್ ರಿಸರ್ವ್ ದ ಬಿಲ್ ಫಾರ್ ಪ್ರೆಸಿಡೆಂಟ್ಸ್ ಕನ್ಸಿಡರೇಷನ್ ನೋಡಿದ್ವಿ ಇವಾಗಿನ್ನು. ದೆನ್ ಆರ್ಟಿಕಲ್ 356 ಇದೈತಲ್ಲ, ಒನ್ ಆಫ್ ದ ಮೋಸ್ಟ್ ಕಾಂಟ್ರವರ್ಸಿಯಲ್ ಪ್ರೊವಿಷನ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ಬೋದು. ಆರ್ಟಿಕಲ್ 356 ಅಂದರೆ ನಾರ್ಮಲ್ ಆಗಿ, ಓಕೆ, ಸೊ ಜಸ್ಟ್ ಎಕ್ಸ್ಪ್ಲನೇಷನ್ ವಿತ್ ಆರ್ಟಿಕಲ್ 356 ಅಂದರೆ ಆರ್ಟಿಕಲ್ 356 ಇಟ್ ಟಾಕ್ಸ್ ಅಬೌಟ್ ಪ್ರೆಸಿಡೆಂಟ್ಸ್ ರೂಲ್. ಓಕೆ, ಸೊ ಪ್ರೆಸಿಡೆಂಟ್ ರೂಲ್ನ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಇಂಪೋಸ್ ಮಾಡ್ತಾರೆ. ಓಕೆ, ಇಂಪೋಸ್ಡ್ ಆನ್ ಪರ್ಟಿಕ್ಯುಲರ್ ಸ್ಟೇಟ್. ಓಕೆ, ಇದನ್ನು ಇಂಪೋಸ್ ಯಾರು ಮಾಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಇಂಪೋಸ್ ಮಾಡ್ತಾನೆ ಆನ್ ದ ರಿಕಮೆಂಡೇಶನ್ ಬೈ ಗವರ್ನರ್. ಓಕೆ, ಆನ್ ದ ರಿಕಮೆಂಡೇಶನ್ ಆಫ್ ಗವರ್ನರ್. ಇದಕ್ಕೆ ಗ್ರೌಂಡ್ಸ್ ಇರುತ್ತೆ, 2 ಗ್ರೌಂಡ್ಸ್. ಸುಮ್ಮನೆ ಸಿಕ್ಕಂಗೆಲ್ಲ ಇಂಪೋಸ್ ಮಾಡೋಂಗಿಲ್ಲ, 2 ಗ್ರೌಂಡ್ಸ್ ಇರುತ್ತೆ. ಅದು ಆರ್ಟಿಕಲ್ 356 ಪ್ರಕಾರ ಇಫ್ ದೇರ್ ಇಸ್ ಅ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನ್ ಮಷಿನರಿ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡೀತಾ ಇಲ್ಲ ಸ್ಟೇಟಲ್ಲಿ ಅಂದಾಗ ಅವಾಗ ಇಂಪೋಸ್ ಮಾಡ್ಬೋದು. ಇನ್ನೊಂದು ಆರ್ಟಿಕಲ್ 365 ಪ್ರಕಾರ ಇಫ್ ದ ಸ್ಟೇಟ್ ಗೌರ್ಮೆಂಟ್ ನಾಟ್ ಆ್ಯಕ್ಟಿಂಗ್ ಅಕಾರ್ಡಿಂಗ್ ಟು ದ ಸೆಂಟರ್ಸ್ ಡೈರೆಕ್ಷನ್ಸ್, ಸೆಂಟರ್ ಏನೋ ಒಂದು ಡೈರೆಕ್ಷನ್ ಕೊಟ್ಟಿದ್ರು ಅಂದಾಗ ಅದ್ರ ಪ್ರಕಾರ ಆ್ಯಕ್ಟ್ ಮಾಡ್ತಿಲ್ಲ ಅಂದಾಗ ಇವೆರಡು ಗ್ರೌಂಡ್ ಮೇಲೆ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ಬೋದು. ಸರಿನಾ? ಬಟ್ ಓವರ್ ದ ಟೈಮ್ ಏನಾಯ್ತಂದರೆ ಗವರ್ನರ್ ಅವರು ಸೆಂಟರ್ಗೆ ಹೆಲ್ಪ್ ಆಗೋ ಥರ ರೆಕಮೆಂಡೇಶನ್ ಕಳಿಸೋದು, ಸೆಂಟರ್ ಅವರು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡೋದು, ಆ ಥರ ಮಾಡ್ತಾಯಿದ್ರು. ಓಕೆ, ಸೊ ಅದು ಆರ್ಟಿಕಲ್ 356 ಡಿಸ್ಕಷನ್ ಪವರ್ ಇದೆ. ದೆನ್ ಸೊ ಗವರ್ನರ್ ಇಸ್ ನಾಟ್ ಬೌಂಡ್ ಟು ಆ್ಯಕ್ಟ್ ಇನ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ CM. ಲೈಕ್ ಓಕೆ, ಇದು ಏನಂತಾರೆ ಯೂನಿಯನ್ ಟೆರಿಟರಿ ಜೊತೆಗೆ. ಸೊ ಇನ್ನೊಂದು ಏನಂತಂದರೆ, ಸೊ ಸಪೋಸ್ ಅವಾಗ ನೋಡಿದ್ವಲ್ಲ ಇನ್ನೊಂದು 7th ಏನಂತಂದರೆ ಗವರ್ನರ್ ಇರ್ತಾರಲ್ಲ, ಗವರ್ನರ್ ಕ್ಯಾನ್ ಬಿ ಎ ಗವರ್ನರ್ ಫಾರ್ 2 or more ಸ್ಟೇಟ್ಸ್. ಸರಿನಾ? 2 or more ಸ್ಟೇಟ್ಸ್. ಸರಿನಾ? ಫಾರ್ ಎಕ್ಸಾಂಪಲ್ ತಮಿಳ್ನಾಡು ಗವರ್ನರ್ ಹಿ ಕ್ಯಾನ್ ಆಲ್ಸೋ ಬಿ ಎ ಗವರ್ನರ್ ಆಫ್ ಕರ್ನಾಟಕ. ಸರಿನಾ? ಅದೇ ಥರ ಗವರ್ನರ್ ಆಫ್ ಎ ಪರ್ಟಿಕ್ಯುಲರ್ ಸ್ಟೇಟ್ ಕ್ಯಾನ್ ಆಲ್ಸೋ ಬಿ ಎ ಅಡ್ಮಿನಿಸ್ಟ್ರೇಟರ್ ಆಫ್ ಎ ಪರ್ಟಿಕ್ಯುಲರ್ ಯೂನಿಯನ್ ಟೆರಿಟರಿ. ಸರಿನಾ? ಇನ್ ದ್ಯಾಟ್ ಕೇಸಲ್ಲಿ ಫಾರ್ ಎಕ್ಸಾಂಪಲ್ ಇದು ಇಂಡಿಯಾ ಅಂತ ತಗೊಳ್ಳಿ. ಸೊ ಕೇರಳ,
ಲಕ್ಷದ್ವೀಪ್ ಇದೆ. ಸೊ ಗವರ್ನರ್ ಆಫ್ ತಮಿಳ್ನಾಡು ಕೇರಳ ಇರ್ತಾರಲ್ಲ, ಈ ಕ್ಯಾನ್ ಆಲ್ಸೋ ಬಿ ಅಡ್ಮಿನಿಸ್ಟ್ರೇಟರ್ ಆಫ್ ಲಕ್ಷದ್ವೀಪ್. ಆ ಟೈಮಲ್ಲಿ ಗವರ್ನರ್ ಏನಾದರೂ ಕೇರಳ ಗೌರ್ಮೆಂಟ್ ಜೊತೆ ಡಿಸಿಷನ್ ತಗೋಬೇಕಂದ್ರೆ ದೆನ್ ಈಸ್ ಬೌಂಡ್ ಬೈ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಫ್ ಕೇರಳ ಗೌರ್ಮೆಂಟ್. ಬಟ್ ಅವ್ರು ಏನಾದರೂ ಲಕ್ಷದ್ವೀಪಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಏನಾದರೂ ಈ ಅಡ್ಮಿನಿಸ್ಟ್ರೇಟರ್ ಆಗಿ ಏನಾದರೂ ಡಿಸಿಷನ್ ತಗೋಬೇಕಂದಾಗ ದೆನ್ ಈಸ್ ನಾಟ್ ಬೌಂಡ್ ಬೈ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸರಿನಾ? 17 ಹೇಳ್ತಿದ್ದಾರೆ ಇಲ್ಲಿ. ಓಕೆ, ಮಿನಿಸ್ಟರ್ಸ್ ವಿಲ್ performing his duties as the administrator of a neighboring union territory in case of additional charge. ಸರಿನಾ? Then 6th schedule ಪ್ರಕಾರ the governor may determine the amount payable to an autonomous tribal district council as royalty from the mineral exploration licenses by the governments of 6th schedule. Assam, Meghalaya, Tripura and Mizoram. ಇದೇನಂತಂದರೆ ಸಿಂಪಲ್ ಆಗಿ ಓಕೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಟ್ರೈಬಲ್ ಕಮ್ಯುನಿಟಿ ಸೇಫ್ ಗಾರ್ಡ್ ಮಾಡೋಕ್ಕೋಸ್ಕರ 2 ಶೆಡ್ಯೂಲ್ ಇದೆ. ಒಂದು 5th ಶೆಡ್ಯೂಲ್, ಈ ಶೆಡ್ಯೂಲ್ ಮೆನ್ಷನ್ ಆಗಿರೋ ಏರಿಯಾಸ್ಗೆ ಶೆಡ್ಯೂಲ್ಡ್ ಏರಿಯಾಸ್ ಅಂತ ಕರೀತಾರೆ. ಇನ್ನೊಂದು 6th ಶೆಡ್ಯೂಲ್. ಓಕೆ, ಇದೆ ಅಂತಂದರೆ ಅದರ್ ಟ್ರೈಬಲ್ ಏರಿಯಾಸ್ ಅಂತ ಕರೀತಾರೆ. ಯಾವ ಶೆಡ್ಯೂಲ್ ಏರಿಯಾದಲ್ಲಿ ಮೆನ್ಷನ್ ಆಗದಿರೋ ಅದರ್ ಶೆಡ್ಯೂಲ್ ಟ್ರೈಬಲ್ ಏರಿಯಾಸ್ಗೆ 6th ಶೆಡ್ಯೂಲ್ ಮೆನ್ಷನ್ ಆಗಿರುತ್ತೆ. ಅದು ಇಟ್ ಡೀಲ್ಸ್ ವಿತ್ 4 ಸ್ಟೇಟ್ಸ್ ಯಾವುದು ಅಂತಂದರೆ ಅಸ್ಸಾಂ, ಮಿಜೋರಾಂ, ತ್ರಿಪುರಾ, ಮೇಘಾಲಯ. ಇವು 4 ಸ್ಟೇಟ್ ಹತ್ರ ಡೀಲ್ ಮಾಡುತ್ತೆ. ಸರಿನಾ? ಈ 6th ಶೆಡ್ಯೂಲಲ್ಲಿ ಆ ಟ್ರೈಬಲ್ಸು ಸ್ವಲ್ಪ ಅತಿ ಬುಡಕಟ್ಟು ಜನಾಂಗ ಇರುತ್ತೆ. ಸರಿನಾ? ಸೊ ಅದಕ್ಕೋಸ್ಕರ ಅವ್ರದ್ದು ಕಸ್ಟಮ್ಸು ಟ್ರೆಡಿಷನ್ಸು ಡಿಫ್ರೆಂಟ್ ಫ್ರಮ್ ಮೇನ್ ಸ್ಟ್ರೀಮ್ ಕಮ್ಯುನಿಟಿಯಿಂದ ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವರು ಆಟೋನಮಸ್ ಆಗಿ ವರ್ಕ್ ಮಾಡೋಕ್ಕೋಸ್ಕರ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಇರುತ್ತೆ. ಓಕೆ, ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇರುತ್ತೆ. ಸೊ ಸಪೋಸ್ ಆ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಯಾವುದೋ ಒಂದು ಮಿನರಲ್ ಎಕ್ಸ್ಪ್ಲೋರೇಷನ್ಗೋಸ್ಕರ ಸ್ಟೇಟ್ ಗೌರ್ಮೆಂಟ್ ಮಿನರಲ್ ಎಕ್ಸ್ಪ್ಲೋರೇಷನ್ಗೋಸ್ಕರ ಪ್ರೈವೇಟ್ ಕಂಪನಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸರಿನಾ? ಪರ್ಮಿಷನ್ ಕೊಟ್ಟಾಗ ಏನಂತಂದರೆ ಸೊ ಮಿನರಲ್ ಎಕ್ಸ್ಪ್ಲೋರೇಷನ್ ಯಾರು ಮಾಡ್ತಾರೆ? ಪ್ರೈವೇಟ್ ಗೌರ್ಮೆಂಟವ್ರು ಮಾಡ್ತಾರೆ. ಪ್ರೈವೇಟ್ ಗೌರ್ಮೆಂಟ್ ಮಾಡಿದ ಮೇಲೆ ಏನಾದರೂ ಅವರು ಪ್ರಾಫಿಟ್ ಬರುತ್ತೆ, ಏನಾದರೂ ಇನ್ಕಮ್ ಗಳಿಸ್ತಾರೆ ಅಂದರೆ ಆ ಇನ್ಕಮ್ನ ಸರ್ಟನ್ ಇನ್ಕಮಲ್ಲಿ ರಾಯಲ್ಟಿ ಅಂತ ಕರೀತಾರೆ. ಆ ರಾಯಲ್ಟಿನ ಯಾರಿಗೆ ಪೇ ಮಾಡಬೇಕು? ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್. ಈ ರಾಯಲ್ಟಿ ಎಷ್ಟಿದೆ ಅನ್ನೋದನ್ನು ಯಾರು ಡಿಫೈನ್ ಮಾಡ್ತಾರೆ? ಯಾರು ಇದು ಮಾಡ್ತಾರೆ ಅಂತಂದರೆ ಗವರ್ನರ್ ಆಫ್ ಪರ್ಟಿಕ್ಯುಲರ್ ಸ್ಟೇಟ್. ಓಕೆ, ಗವರ್ನರ್ ಆಫ್ ಪರ್ಟಿಕ್ಯುಲರ್ ಸ್ಟೇಟ್. ಇದನ್ನು ಡಿಟರ್ಮೈನ್ ಮಾಡುವಾಗ ಹಿ ಈಸ್ ನಾಟ್ ಬೌಂಡ್ ಬೈ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದೀಸ್ 4 ಸ್ಟೇಟ್ಸ್. ಸರಿನಾ? ಇದು ಇಂಪಾರ್ಟೆಂಟು. ಇಷ್ಟೇ. ಓಕೆ, ಎಷ್ಟಿರುತ್ತೆ ನೆಕ್ಸ್ಟ್. ಓಕೆ, ಇದು ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿರೋ ಡಿಸ್ಕ್ರಿಷನ್ ಪವರ್. ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಅಂತ ಕರೀತಾರೆ. ಅದಾದಮೇಲೆ ಸಿಚುವೇಷನಲ್ ಡಿಸ್ಕ್ರಿಷನ್ ಅಂತ ಕರೀತಾರೆ. ಸೊ ಸಿಚುವೇಷನಲ್ ಡಿಸ್ಕ್ರಿಷನ್ ಅಂತಂದರೆ ಸೊ ಫಸ್ಟ್ ಸಿಚುವೇಷನಲ್ ಡಿಸ್ಕ್ರಿಷನ್ ಯಾವ್ದು ಬರುತ್ತೆ? ಡ್ಯೂರಿಂಗ್ ಹಂಗ್ ಅಸೆಂಬ್ಲಿ ಅಂದರೆ ಏನಂತಂದರೆ ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೇಕಂತಂದರೆ ಸೊ ಏನಾದರೂ ಒಂದು ಗೌರ್ಮೆಂಟ್ ಫಾರ್ಮ್ ಮಾಡ್ಬೇಕಂದಾಗ ಆ ಪರ್ಟಿಕ್ಯುಲರ್ ಪಾರ್ಟಿ ಶುಡ್ ಕಮೆಂಡ್ ಮೆಜಾರಿಟಿ ಅಲ್ಲ, ಮೆಜಾರಿಟಿ ಕಮೆಂಟ್ ಮಾಡಬೇಕು. ಇನ್ ಕೇಸ್ ಪಾರ್ಟಿ ಆಗಲಿ ಆರ್ ಎನಿ ಅಲಯನ್ಸ್ ಆಗಲಿ ಮೆಜಾರಿಟಿ ಕಮೆಂಟ್ ಮಾಡಲಿಲ್ಲ ಅಂದಾಗ ಅವಾಗ ಏನಂತಾರೆ? ಅದಕ್ಕೆ ಹಂಗ್ ಅಸೆಂಬ್ಲಿ ಅಂತ ಕರೀತಾರೆ. ಓಕೆ, ಹಂಗ್ ಅಸೆಂಬ್ಲಿ ಅಂತ ಕರೀತಾರೆ. ಈ ಥರ ಹಂಗ್ ಅಸೆಂಬ್ಲಿ ಇದ್ದಾಗ ಗವರ್ನರ್ ಹತ್ರ ಪವರ್ ಏನಿರುತ್ತೆ ಅಂತಂದರೆ he can appoint chief minister when no party has a clear majority. ಅವಾಗ ಯಾರನ್ನ ಚೀಫ್ ಮಿನಿಸ್ಟರ್ಗೆ ಅಪಾಯಿಂಟ್ ಮಾಡೋಕೆ ಅನ್ನೋದು ಗವರ್ನರ್ ಹತ್ರ ಡಿಸ್ಕ್ರಿಷನ್ ಆಗಿರುತ್ತೆ. ದೆನ್ ನೋ ಕಾನ್ಫಿಡೆನ್ಸ್ ಮೋಷನ್. ಅದೇ ಥರ ಸಿಮಿಲರ್ ಟು ಹಂಗ್ ಅಸೆಂಬ್ಲಿ. ಯಾವುದೋ ಒಂದು ಪಾರ್ಟಿ ಇರುತ್ತೆ. ಸಪೋಸ್ ಲಾಸ್ಟ್ ಅವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಪಾರ್ಟಿ ರೂಲ್ ಮಾಡ್ತಾಯಿತ್ತು. ಸೊ ಕಾಂಗ್ರೆಸ್ ಗೌರ್ಮೆಂಟ್ ಪಾರ್ಟಿ ರೂಲ್ ಮಾಡ್ತಾಯಿತ್ತು. ಆವಾದರೆ ಮಧ್ಯದಲ್ಲಿ ಸೊ ಏನೊಂದು ಆಪರೇಷನ್ ಆಗಿ ಅದ್ರ ಮಧ್ಯೆ ಏನಾಯ್ತಂದರೆ ಸ್ವಲ್ಪ ಜನ ಕಾಂಗ್ರೆಸ್ ಬಿಟ್ಟು ವಾಪಸ್ BJP ಜಾಯ್ನ್ ಆದ್ರೆ ಅವಾಗ ಏನಾಯ್ತಂದರೆ ಕಾಂಗ್ರೆಸ್ ಗೌರ್ಮೆಂಟ್ ವಾಸ್ ನಾಟ್ ಪ್ರೂವಿಂಗ್ ಇಟ್ಸ್ ಮೆಜಾರಿಟಿ. ಆ ಮೆಜಾರಿಟಿ ಇಲ್ಲ ಅಂದಾಗ ಏನು ಮಾಡ್ತಾರೆ? ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ನೋ ಕಾನ್ಫಿಡೆನ್ಸ್ ಮೋಷನ್ ಏನಾದರೂ ಪಾಸ್ ಆಯ್ತು ಅಂದಾಗ ಗವರ್ನರ್ ಏನು ಮಾಡ್ಬೋದು ಅಂತಂದರೆ he can dismiss the council of ministers when it cannot prove the confidence of the state legislative assembly. Then he can also dissolve the state legislative assembly when the council of ministers lose their majority. ಅಂದರೆ ನಿಮ್ಮ ಹತ್ರ ಮೆಜಾರಿಟಿ ಇಲ್ಲ. ಸೊ ಈ ಗವರ್ನರ್ ಏನು ಮಾಡ್ತಾರೆ ಅಂತಂದರೆ ಕಾಂಗ್ರೆಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಡಿಸ್ಮಿಸ್ ಮಾಡಿದರು. ಅದ್ರ ಜೊತೆಗೆ ಕಾಂಗ್ರೆಸ್ ಗೌರ್ಮೆಂಟ್ನ ಡಿಸಾಲ್ವ್ ಮಾಡಿದರು. ಓಕೆ, ಸೊ ಡಿಸಾಲ್ವ್ ಮಾಡಿದರು. ಇದು ನೋ ಕಾನ್ಫಿಡೆನ್ಸ್ ಮೋಷನಲ್ಲಿ. ದೆನ್ ಅಪಾಯಿಂಟ್ಮೆಂಟ್ ಆಫ್ ಕೇರ್ ಟೇಕರ್ ಗೌರ್ಮೆಂಟ್. ಆ ಥರ ಏನಾದರೂ ಹಂಗ್ ಅಸೆಂಬ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಆಗಿ ಸ್ಟೇಟಲ್ಲಿ ಒಂದು ಪ್ರಾಪರ್ ಗೌರ್ಮೆಂಟ್ ಇಲ್ಲ ಅಂದಾಗ ಇನ್ನೊಂದು ಹೊಸ ಎಲೆಕ್ಷನ್ ಆಗಲಿ ಇಲ್ಲ ಹೊಸ ಗೌರ್ಮೆಂಟ್ ಫಾರ್ಮ್ ಆಗೋರ್ಗಾಗಲಿ ಒಂದು ಕೇರ್ ಟೇಕರ್ ಗೌರ್ಮೆಂಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾರು ಮಾಡ್ತಾರೆ ಅಂತಂದರೆ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ ಫಾರ್ ಅ ಟೆಂಪರರಿ ಪೀರಿಯಡ್ವರೆಗೂ. ಸರಿನಾ? ದೆನ್ ಸ್ಪೆಷಲ್ ಪ್ರೊವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ಪರ್ಟಿಕ್ಯುಲರ್ ಸ್ಟೇಟ್ಸ್.
ಸರಿನಾ. ಇದೇನಂತಂದರೆ ಲೈಕ್ ಇಂಡಿಯಾ ಐತಲ್ಲ, ಫೆಡರಲ್ ಗೌರ್ಮೆಂಟ್ ಇದೆ, ಸೆಂಟ್ರ್ ಇದೆ, ಕೆಳಗಡೆ ಸ್ಟೇಟ್ ಇದೆ. ವಿತಿನ್ ಸ್ಟೇಟ್ಸಲ್ಲಿ ಸರ್ಟೆನ್ ರೀಜನ್ಸ್ ಅವು ಏನಂತಂದರೆ ಬೇರೆ ರೆಸ್ಟ್ ಆಫ್ ದ ರೀಜನ್ಸಿಂದ ಅಂಡರ್ ಡೆವಲಪ್ಡ್ ಇದೆ. ಓಕೆ, ಅಂಡರ್ ಡೆವಲಪ್ ಆಗಿದೆ. ಅದಕ್ಕೇನಾದರೂ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಗವರ್ನರ್ ಡಿಸ್ಕ್ರಿಷನ್ ಕೊಡುತ್ತೆ. ಯಾವುದು ಅಂತಂದರೆ ಆರ್ಟಿಕಲ್ 371 ಪ್ರಕಾರ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಆರ್ ಕಲ್ಯಾಣ್ ಕರ್ನಾಟಕ ರೀಜನ್ಗೆ ಡೆವಲಪ್ಮೆಂಟಿಗೋಸ್ಕರ ರಿಕಮೆಂಡೇಶನ್ ಯಾರು ಮಾಡ್ತಾರೆ ಅಂದರೆ ಗವರ್ನರ್. ಇಟ್ ಈಸ್ ಆ್ಯಸ್ ಪರ್ ಇಸ್ ಡಿಸ್ಕ್ರಿಷನ್. ಇದಕ್ಕೋಸ್ಕರ ಗವರ್ನರ್ ಆಫ್ ಕರ್ನಾಟಕ ಈಸ್ ನಾಟ್ ಬೌಂಡ್ ಬೈ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ. ಅದೇ ಥರ ಮಹಾರಾಷ್ಟ್ರದಲ್ಲಿ ವಿದರ್ಭ ಆ್ಯಂಡ್ ಮರಾಠವಾಡ ರೀಜನ್ನು. ದೆನ್ ಇನ್ ಗುಜರಾತಲ್ಲಿ ಕಚ್ ಮತ್ತು ಸೌರಾಷ್ಟ್ರ ರೀಜನಲ್ಲಿ. ಅದೇ ಥರ ನಾಗಾಲ್ಯಾಂಡ್ ಅಲ್ಲಿ ಪೀಸ್ ಆ್ಯಂಡ್ ಇದು ಮಾಡೋಕ್ಕೋಸ್ಕರ ಅರುಣಾಚಲ ಪ್ರದೇಶ, ಆ ಥರ ಡಿಫ್ರೆಂಟ್ ಸ್ಟೇಟ್ಸ್ ಬಗ್ಗೆ ಇದೆ. ಇದನ್ನ 371 ಆರ್ಟಿಕಲ್ ಇದೆಯಲ್ಲ, ಸ್ವಲ್ಪ ಲಾಂಗ್ ಇದು ಇದೆ, ಅದನ್ನು ಬೇರೆ ಟೈಮಲ್ಲಿ ನೋಡ್ಕೊಳ್ಳೋಣ. ಓಕೆ, ಇದು ಬೇಸಿಕ್ ಐಡಿಯಾ. ಈ ಥರ 371 ಮೆನ್ಷನ್ ಆಗಿರೋದನ್ನ ಯಾರು ಪವರ್ ಇರುತ್ತೆ ಅಂದರೆ ಗವರ್ನರ್ಗೆ ಇರುತ್ತೆ. ಹಿ ಕ್ಯಾನ್ ರಿಕಮೆಂಡ್ ಸರ್ಟನ್ ಸಜೆಷನ್ಸ್ ಫಾರ್ ದ ಇಂಪ್ರೂವ್ಮೆಂಟ್. ಅವಾಗೆಲ್ಲ ಹಿ ಈಸ್ ನಾಟ್ ಬೌಂಡ್ ಬೈ ದ ಕೌನ್ಸಿಲ್ ಲೈಕ್ ಏಡ್ ಆ್ಯಂಡ್ ಅಡ್ವೈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಫ್ ಪರ್ಟಿಕ್ಯುಲರ್ ಸ್ಟೇಟ್. ಓಕೆ, ಇದೆಲ್ಲ ಡಿಸ್ಕ್ರಿಷನರಿ ಪವರ್ಸ್ ಆಯಿತಾ. ಸೊ ಗವರ್ನರಿನ್ ಪವರ್ಸ್ ನೋಡಿದ್ವಿ, ಡಿಸ್ಕ್ರಿಷನರಿ ಪವರ್ಸ್ ನೋಡಿದ್ವಿ, ಆಮೇಲೆ ಸಿಚುವೇಶನ್ ಡಿಸ್ಕ್ರಿಷನ್ ನೋಡಿದ್ವಿ. ಅದು ನೋಡಿದಾಗ ಏನು ಅನ್ಸುತ್ತಂದರೆ ಇದರಲ್ಲಿ ಏನೇನು ಇಶ್ಯೂಸ್ ಅರೈಸ್ ಆಗುತ್ತೆ ಅಂತ ನೋಡೋಣ. ಓಕೆ, ವಾಟ್ ಆರ್ ದ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ಪೊಸಿಷನ್ ಆಫ್ ಗವರ್ನರ್. ಓಕೆ, ಸೊ ಫಸ್ಟ್ ಏನಂತಂದರೆ ಅಫಿಲಿಯೇಷನ್ ಬೇಸ್ಡ್ ಅಪಾಯಿಂಟ್ಮೆಂಟ್ ಏನಂತಂದರೆ, ಅಗೇನ್ ಸಪೋಸ್ ಓಕೆ ಸೆಂಟರ್, ಇದು ಸ್ಟೇಟ್. ಓಕೆ, ಸೆಂಟರಲ್ಲಿ ಪಾರ್ಟಿ ಎಕ್ಸ್ ಇದೆ, ಸ್ಟೇಟಲ್ಲಿ ಪಾರ್ಟಿ ವೈ ಇದೆ. ಓಕೆ, ಸೊ ಸೆಂಟ್ರಲ್ಲಿ ಸ್ಟೇಟ್ ಪಾರ್ಟಿ ಎಕ್ಸ್ ಇದೆಯಲ್ಲ, ಆ ಪಾರ್ಟಿ ಏನು ಮಾಡುತ್ತೆ, ಇಟ್ ಅಪಾಯಿಂಟ್ಸ್ ಪ್ರೆಸಿಡೆಂಟ್. ಓಕೆ, ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡುತ್ತೆ. ಈ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಓಕೆ, ಸೊ ಪ್ರೆಸಿಡೆಂಟ್ ಬಿಲಾಂಗ್ಸ್ ಟು ಪರ್ಟಿಕ್ಯುಲರ್ ಸ್ಟೇಟ್ ಎಕ್ಸ್. ಸೊ ನಾರ್ಮಲಿ ಏನಾಗುತ್ತೆ ಅಂದರೆ, ಸೊ ಪ್ರೆಸಿಡೆಂಟ್ ಇಸ್ ಬೌಂಡ್ ಬೈ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಫ್ ಎಕ್ಸ್ ಪಾರ್ಟಿ. ಸೊ ಇವ್ರು ಏನು ಮಾಡ್ತಾರೆ, ಗವರ್ನರ್ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಹೂ ಇಸ್ ಕ್ಲೋಸ್ಲಿ ಅಫಿಲಿಯೇಟೆಡ್ ವಿತ್ ಪಾರ್ಟಿ ಎಕ್ಸ್. ಓಕೆ, ಸೆಂಟ್ರಲ್ಲಿ ಯಾವ ಗೌರ್ಮೆಂಟ್ ಇರುತ್ತಲ್ಲ ಆ ಗೌರ್ಮೆಂಟಿಗೆ ಅಫಿಲಿಯೇಟೆಡ್ ಆಗಿ ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಸೊ ನಾರ್ಮಲಿ ಏನು ಮಾಡ್ತಾರೆ ಅಂದರೆ ದೇರ್ ವಿಲ್ ಬಿ ಫ್ರಿಕ್ಷನ್ ಬಿಟ್ವೀನ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದ ಗವರ್ನರ್. ಓಕೆ, ಇದೊಂದು ಇಶ್ಯೂ ಆಯಿತು. ನೆಕ್ಸ್ಟ್ ಏನಂತಂದರೆ ಓವರ್ ದ ಟೈಮ್ ಏನು ಮಾಡ್ತಾರೆ ಅಂತಂದರೆ, instead of acting as a center's representative, okay, instead of acting as a center's representative, governor is acting as a agent of the center. ಹೇಳಿದ್ನಲ್ಲ. ಸೊ ಇದೇ ಎಕ್ಸಾಂಪಲ್ ತೊಗೊಂಡ್ರೆ, ಗವರ್ನರ್ ಇರ್ತಾರಲ್ಲ, ಇನ್ಸ್ಟೆಡ್ ಆಫ್ ಆ್ಯಕ್ಟಿಂಗ್ ಆಸ್ ಅ ಸೆಂಟರ್ಸ್ ರೆಪ್ರೆಸೆಂಟೇಟಿವ್ ಇಲ್ಲೇ ಮಾಡ್ತಾರೆ ಅಂತಂದರೆ ಗವರ್ನರು, ಹಿ ಸ್ಟಾರ್ಟ್ಸ್ ಆ್ಯಕ್ಟಿಂಗ್ ಆಸ್ ಅ ಏಜೆಂಟ್ ಆಫ್ ಸೆಂಟರ್, ಪಾರ್ಟಿ ಆ್ಯಕ್ಷನ್ ಏಜೆಂಟಾಗಿ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇನ್ಸ್ಟೆಡ್ ಆಫ್ ವರ್ಕಿಂಗ್ ಫಾರ್ ದ ಬೆಟರ್ಮೆಂಟ್ ಆಫ್ ಪರ್ಟಿಕ್ಯುಲರ್ ಸ್ಟೇಟ್ ಗೌರ್ಮೆಂಟ್ ಅವರು ಮಾಡ್ತಾರೆ, ನಾರ್ಮಲಾಗಿ ಕಾನ್ಫ್ಲಿಕ್ಟ್ಸು ಆಮೇಲೆ ಫೈಟ್ಸ್ ಮಾಡ್ಕೊತಾ ಇರ್ತಾರೆ. ದೆನ್ ಮಿಸ್ಯೂಸ್ ಆಫ್ ಡಿಸ್ಕ್ರಿಷನರಿ ಪವರ್ಸ್. ಸರಿನಾ, ಮಿಸ್ಯೂಸ್ ಆಫ್ ಡಿಸ್ಕ್ರಿಷನರಿ ಪವರ್ಸ್. ಆ ಡಿಸ್ಕ್ರಿಷನರಿ ಪವರ್ಸಲ್ಲಿ ವೈಡ್ ರೇಂಜ್ ಆಫ್ ಡಿಸ್ಕ್ರಿಷನರಿ ಪವರ್ಸ್ ಇರ್ತವೆ. ಆ ಡಿಸ್ಕ್ರಿಷನರಿ ಪವರ್ಸ್ ನಾರ್ಮಲ್ ಆಗಿ ಸೆಂಟರ್ಗೆ ಹೆಲ್ಪ್ ಆಗೋ ಥರ ಮಿಸ್ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ಭಾಳ ಕಂಟೆನ್ಷಿಯಸ್ ಅಂತಂದರೆ ಪ್ರೆಸಿಡೆಂಟ್ಸು, ಮೋಸ್ಟ್ ಕಾಂಟ್ರವರ್ಸಿಯಲ್ ಇದು. ಸರಿನಾ, ನಾರ್ಮಲಿ ಪ್ರೆಸಿಡೆಂಟ್ ರೂಲ್ನ ಯಾವ ಥರ ಅಂತ ಪ್ರೊಕ್ಲೇಮ್ ಮಾಡ್ಬೇಕಂತಂದರೆ, ಇಟ್ ಶುಡ್ ಬಿ ಬೇಸ್ಡ್ ಆನ್ ಅಬ್ಜೆಕ್ಟಿವ್ ಮಟೀರಿಯಲ್ ಇರಬೇಕು, ಪ್ರಾಪರ್ ಅಬ್ಜೆಕ್ಟಿವ್ ಮಟೀರಿಯಲ್ ಇರಬೇಕು. ಇಟ್ ಶುಡ್ ಬಿ ನಾಟ್ ಬೇಸ್ಡ್ ಆನ್ ದ ಪೊಲಿಟಿಕಲ್ ಹ್ಯೂಮನ್ ಫ್ಯಾನ್ಸಿ ಇರಬಾರ್ದು. ಬಟ್ ನಾರ್ಮಲಾಗಿ ಏನಾಗ್ತದೆ ಅಂತಂದರೆ, ಇಟ್ ಈಸ್ ನಾಟ್ ಅಬ್ಜೆಕ್ಟಿವ್ ಮಟೀರಿಯಲ್ ಮೇಲಿಲ್ಲ, ನಾರ್ಮಲಾಗಿ ಸೆಂಟರ್ ಏನು ಹೇಳ್ತಾರೆ ಅದ್ರ ಮೇಲೆ ಮಾಡ್ತಾ ಇದ್ದಾರೆ. ಓಕೆ, ಮುಂದೆ ನೋಡೋಣ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ಮುಂದೆ ನೋಡೋಣ. ನೆಕ್ಸ್ಟ್, ರಿಮೂವಲ್ ಆಫ್ ಗವರ್ನರ್ಸ್. ಹೇಳಿದ್ನಲ್ಲ, ಗವರ್ನರ್ ಟೆನ್ಯೂರ್ ಏನಂತಂದರೆ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಥರ ಇರುತ್ತೆ. ಸೊ ಈ ಎಕ್ಸಾಂಪಲ್ ಏನಾಗುತ್ತೆ ಅಂತಂದರೆ, ಸೊ ಸಪೋಸ್ ದಿಸ್ ಎಕ್ಸಾಂಪಲ್ ತೊಗೊಂಡ್ರೆ, ಇವಾಗ ಸದ್ಯಕ್ಕೆ ಎಕ್ಸ್ ರೂಲ್ ಮಾಡ್ತಾ ಇದೆ ಸೆಂಟ್ರಲ್ಲಿ, ವೈ ಕೆಳಗಡೆ ರೂಲ್ ಮಾಡ್ತಾ ಇದೆ. ಓವರ್ ದ ಟೈಮ್ ಆಯಿತು, ನೆಕ್ಸ್ಟ್ ಎಲೆಕ್ಷನ್ ಆಯಿತು ಅಂದ್ಕೊಳ್ಳಿ, ಸೆಂಟ್ರಲ್ಲಿ ವೈ ಬಂತು ಅಂದ್ಕೊಳ್ಳಿ, ಸ್ಟೇಟಲ್ಲಿ ಎಕ್ಸ್ ಬಂದಿದೆ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತಂದರೆ, ಸೊ ಇಲ್ಲಿ ಗವರ್ನರ್ ಯಾರಿದ್ದಾರೆ, ಈಸ್ ಅಪಾಯಿಂಟೆಡ್ ಬೈ ದ ಎಕ್ಸ್. ಓಕೆ, ಎಕ್ಸ್ ಅವ್ರು ಅಪಾಯಿಂಟ್ ಮಾಡಿದ್ರು. ಸೊ ಗವರ್ನರ್ ಸೆಂಟ್ರಲ್ಲಿ ಗೌರ್ಮೆಂಟ್ ಚೇಂಜ್ ಆದಾಗ ಏನಂತ, ಆಬ್ವಿಯಸ್ಲಿ ಹಿ ಈಸ್ ಗೋಯಿಂಗ್ ಟು ರಿಮೂವ್ ದ ಗವರ್ನರ್. ಯಾಕಂತಂದರೆ ಗವರ್ನರ್ ಟೆನ್ಯೂರ್ ಎಷ್ಟಿರುತ್ತೆ, ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಇರುತ್ತೆ. ಸೊ ಪ್ರೆಸಿಡೆಂಟ್ ಈಸ್ ಬೌಂಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ಲ, ಅವ್ರು ಏನು ಹೇಳ್ತಾರೆ ಆ ಥರ ಪ್ರೆಸಿಡೆಂಟ್ ಮಾಡಬೇಕು. ಪ್ರೆಸಿಡೆಂಟ್ ಹೇಳಿದರೆ ಗವರ್ನರ್ ರಿಮೂವ್ ಮಾಡ್ತಾರೆ. ಓಕೆ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ದೆನ್ ದ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಟು ಆ್ಯಕ್ಟ್ ಆನ್ ದ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಸ್ ನಾಟ್ ಕ್ಲಿಯರ್ಲಿ ಡಿಸ್ಟಿಂಗ್ವಿಷಬಲ್ ಫ್ರಮ್ ದ ಸ್ಟ್ಯಾಟ್ಯೂಟರಿ ಅಥಾರಿಟಿ ಆಸ್ ಅ ಚಾನ್ಸಲರ್. ಇನ್ನೊಂದು ಪವರ್ ಆಫ್ ಗವರ್ನರ್ ನೋಡಿದಲ್ಲ, ಅದರಲ್ಲಿ ಒನ್ ಆಫ್ ದ ಇನ್ನೊಂದು ಪವರ್ ಏನಂತಾರೆ, ಗವರ್ನರ್ ಪವರು. ಹಿ ಆಲ್ಸೋ ಆ್ಯಕ್ಟ್ಸ್ ಆಸ್ ಅ ಚಾನ್ಸಲರ್ ಆಫ್ ಯೂನಿವರ್ಸಿಟೀಸ್. ಸರಿನಾ, ಚಾನ್ಸಲರ್ ಆಫ್ ಯೂನಿವರ್ಸಿಟೀಸ್ ಇನ್ ದ ಪರ್ಟಿಕ್ಯುಲರ್ ಸ್ಟೇಟ್. ಓಕೆ, ಸೊ ಚಾನ್ಸಲರ್ ಆಫ್ ಯೂನಿವರ್ಸಿಟಿ ಪರ್ಟಿಕ್ಯುಲರ್ ಸ್ಟೇಟ್ ಆ್ಯಕ್ಟ್ ಮಾಡ್ತಾರೆ. ಇದರಲ್ಲಿ ಅವ್ರು ಚಾನ್ಸಲರ್ ಆಗಿ ತಮ್ಮ ಪವರ್ಸ್ನ ಎಕ್ಸಸೈಸ್ ಮಾಡುವಾಗ ವೆದರ್ ಈಸಿ ಬೌಂಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಆರ್ ನಾಟ್ ಅನ್ನೋದನ್ನ ನೀಟಾಗಿ ಮೆನ್ಷನ್ ಮಾಡಿಲ್ಲ. ಸರಿನಾ, ಅವರು ಅಡ್ವೈಸ್ ಮೇಲೆ ವರ್ಕ್ ಮಾಡಬೇಕಾ ಇಲ್ವಾ ಅನ್ನೋದು ಕರೆಕ್ಟಾಗಿ ಮೆನ್ಷನ್ ಆಗಿಲ್ಲ. ಅದಕ್ಕೋಸ್ಕರ ಇಲ್ಲೂ ಸಹಿತ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇದೊಂದು ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಇದು ವೇರಿಯಸ್ ಇಶ್ಯೂಸ್ ಇದೆಯಲ್ಲ, ಇಶ್ಯೂಸ್ನ ಸಾಲ್ವ್ ಮಾಡೋಕ್ಕೋಸ್ಕರ ಏನೇನು ತೊಗೊಂಬಂದಿದ್ದಾರೆ,
ಸಜೆಷನ್ಸ್ ಆಗಲಿ ರಿಕಮೆಂಡೇಷನ್ಸ್ ಆಗಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತ ನೋಡೋಣ. ಓಕೆ ಸೊ ಇಶ್ಯೂಸ್ ನೋಡಿದ್ವಿ. ಆ ಇಶ್ಯೂಸ್ನ ಅಂತಾರೆ ಸಾಲ್ವ್ ಮಾಡೋಕ್ಕೋಸ್ಕರ ಸುಪ್ರೀಂ ಕೋರ್ಟು ಜುಡಿಷರಿ ಏನು ಇನ್ವಾಲ್ವ್ ಆಗಿತ್ತಂತ. ಸೊ ಜುಡಿಷಿಯಲ್ ರಿವ್ಯೂ ಯೂಸ್ ಮಾಡ್ಕೊಂಡು ಏನು ಮಾಡುತ್ತಂದರೆ ಅಗೇನ್ ಸೇಫ್ ಗಾರ್ಡ್ ಆ್ಯಂಡ್ ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅದ್ರ ಪ್ರಕಾರ ಜಜ್ಮೆಂಟ್ಸ್ ಕೊಡ್ತಾ ಇರುತ್ತೆ. ಅದರಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಜಜ್ಮೆಂಟ್ ಅಂದರೆ ಎಸ್ ಆರ್ ಬೊಮ್ಮಾಯಿ ಜಜ್ಮೆಂಟ್. ಈ ಕೇಸಲ್ಲಿ ಜಜ್ಮೆಂಟ್ಗಿಂತ ಮುಂಚೆ ಕೇಸಿನ ಬ್ಯಾಕ್ಗ್ರೌಂಡ್ ನೋಡೋಣ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಅದಕ್ಕೋಸ್ಕರ. ಓಕೆ ಸೊ ಹೇಳಿದ್ನಲ್ಲ ಆಗಲೇ ಪಾರ್ಟಿ ಎಕ್ಸ್ ಪಾರ್ಟಿ ವೈ ಅಂತ, ಅದನ್ನೇ ಎಕ್ಸಾಂಪಲ್ ಅಂತಂದರೆ ಸೊ ಎಸ್ ಆರ್ ಬೊಮ್ಮಾಯಿ ಯಾರು ಅಂತಂದರೆ ಹಿ ವಾಸ್ ದ CM ಆಫ್ ಕರ್ನಾಟಕ ಗೌರ್ಮೆಂಟ್ ಬಿಲಾಂಗಿಂಗ್ ಟು ಜನತಾದಳ್ ಪಾರ್ಟಿ. ಸರಿನಾ, ಜನತಾದಳ್ ಪಾರ್ಟಿ ಇನ್ವಾಲ್ವ್ ಆಗಿದ್ದರು. ಅವ್ರು ಏನು ಮಾಡ್ತಾರೆ ಅಂತಂದರೆ ನಾರ್ಮಲಿ ಆ ಟೈಮಲ್ಲಿ 1970s ಇಂದ 1990s ಸೆಂಟರ್ ಮತ್ತು ಸ್ಟೇಟಲ್ಲಿ ಕಾಂಗ್ರೆಸ್ ವರ್ಸಸ್ ಜನತಾದಳ್ ಗೌರ್ಮೆಂಟ್ ಮಧ್ಯೆ ಹೊಡೆದಾಟ ಆಗ್ತಾ ಇರುತ್ತೆ. ಇವಾಗ ಪೊಲಿಟಿಕಲ್ ರೈವಲ್ರಿ ಇತ್ತು ಕಾಂಗ್ರೆಸ್ ವರ್ಸಸ್ ಜನತಾದಳ್. ಸರಿನಾ, ಸೊ 1970s ಮಿಡ್ 1980s ಮಿಡ್ಡಲ್ಲಿ 85s ಸೆಂಟ್ರಲ್ಲಿ ಜನತಾದಳ್ ಗೌರ್ಮೆಂಟ್ ಬಂತು. ಜನತಾದಳ್ ಗೌರ್ಮೆಂಟ್ ಬಂದಾಗ ಏನು ಮಾಡ್ತಂತಂದರೆ ಯಾವ ಸ್ಟೇಟ್ಸಲ್ಲಿ ಕಾಂಗ್ರೆಸ್ ಇದೆಯಲ್ಲ ಅಲ್ಲಿ ಎಲ್ಲ ಕಡೆ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿತ್ತು. ಓಕೆ, ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡೋದು, ಅಲ್ಲಿರೋಂಥ ಗೌರ್ಮೆಂಟ್ನ ಡಿಸ್ಮಿಸಲ್ ಮಾಡೋದು. ಈ ಥರ ಡಿಸ್ಮಿಸಲ್ಗೆ ಸಮ್ಮರಿ ಡಿಸ್ಮಿಸಲ್ ಅಂತ ಕರೀತಾರೆ. ಫಸ್ಟು ಜನತಾದಳ್ ಗೌರ್ಮೆಂಟ್ ಏನು ಮಾಡಿದ್ದಾರೆ, ಕಾಂಗ್ರೆಸ್ಸಲ್ಲಿ ಯಾವ ಸ್ಟೇಟಲ್ಲಿದೆ ಅವ್ರ ಗೌರ್ಮೆಂಟ್ ಎಲ್ಲ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿದ ತಕ್ಷಣ ಏನಾಗುತ್ತೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಡಿಸ್ಮಿಸ್ ಮಾಡ್ತಾರೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಡಿಸಾಲ್ವ್ ಮಾಡ್ತಾರೆ. ಸೊ ಡಿಸಾಲ್ವ್ ಮಾಡ್ತಾಯಿದ್ರು, ಈ ಥರ ಆಗ್ತಿರ್ತೈತಾ. ಸೊ ವಾಪಸ್ ಏನಾಯ್ತಂದರೆ 1990s ವೆನ್ ಇಟ್ ಕಮ್ಸ್ ಟು 1990s ಏನಾಯ್ತಂದರೆ ಸೆಂಟ್ರಲ್ಲಿ ಅಗೇನ್ ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ಸೊ ಸೇಮ್ ಥಿಂಗ್ ಇವ್ರು ಏನು ಮಾಡಿದ್ರಲ್ಲ ಅದನ್ನೇ ರಿಪೀಟ್ ಮಾಡೋಕೆ ಹೋದರು. ಸರಿ, ಅವಾಗ ಏನು ಮಾಡಿದ್ರೆ ಯಾವ್ಯಾವ ಸ್ಟೇಟಲ್ಲಿ ಜನತಾದಳ್ ಗೌರ್ಮೆಂಟ್ ಇದೆಯಲ್ಲ ಅಲ್ಲೆಲ್ಲ ಕಡೆ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಒನ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಜನತಾದಳ್ ರೂಲ್ ವಾಸ್ ಕರ್ನಾಟಕ ಗೌರ್ಮೆಂಟ್. ಸೊ ಕರ್ನಾಟಕ ಗೌರ್ಮೆಂಟ್ ಇತ್ತು. ಅವಾಗ ಏನು ಮಾಡಿದರು, ಅಂಡರ್ ಸಮ್ಮರಿ ಡಿಸ್ಮಿಸಲಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ ಎಸ್ ಆರ್ ಬೊಮ್ಮಾಯಿನ ಡಿಸ್ಮಿಸ್ ಮಾಡಿದರು. ಆವಾಗ ಎಸ್ ಆರ್ ಬೊಮ್ಮಾಯಿ ಅವರು ಸುಪ್ರೀಂ ಕೋರ್ಟಿಗೆ ಹೋದರು. ಸರಿನಾ, ಅವಾಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನು ಕೊಡ್ತಂದರೆ, ಓಕೆ ನೀವು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ಬೋದು, ಬಟ್ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡೋಕ್ಕೋಸ್ಕರ ಸರ್ಟನ್ ಗ್ರೌಂಡ್ ಇದೆ. ಆ ಗ್ರೌಂಡ್ ಏನಂತಂದರೆ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನ್ ಮಷಿನರಿ. ಈ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನ್ ಮಷಿನರಿನ ಕಾನ್ಸ್ಟಿಟ್ಯೂಷನಲ್ಲಿ ಕರೆಕ್ಟಾಗಿ ಡಿಫೈನ್ ಮಾಡಿಲ್ಲ. ಸರಿನಾ, ನಾಟ್ ಪ್ರಾಪರ್ಲಿ ಡಿಫೈನ್ಡ್. ಅದಕ್ಕೋಸ್ಕರ ಇದನ್ನು ಡಿಸ್ಕ್ರಿಪ್ಷನ್ ಥರ ಯೂಸ್ ಮಾಡ್ಕೊಂಡು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ತಾಯಿದ್ರು. ಈ ಕಾನ್ಸ್ಟಿಟ್ಯೂಷನ್ ಮಷಿನರಿ ಏನನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಇದೆಯಲ್ಲ ಎಸ್ ಆರ್ ಬೊಮ್ಮಾಯಿ ಜಜ್ಮೆಂಟಲ್ಲಿ 4 ಹೆಡ್ಸ್ ಕೆಳಗಡೆ ಕಾನ್ಸ್ಟಿಟ್ಯೂಷನ್ ಮಷಿನರಿ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟರು. 4 ಹೆಡ್ಸ್ ಯಾವುದಂತಂದರೆ ಪೊಲಿಟಿಕಲ್ ಕ್ರೈಸಿಸ್ ಆಗಲಿ ಸ್ಟೇಟ್ ಗೌರ್ಮೆಂಟಲ್ಲಿ, ನೆಕ್ಸ್ಟ್ ಇಂಟರ್ನಲ್ ಸಬೋರ್ಷನ್ ಆಗಲಿ, ಈ ಪಾರ್ಟಿ ಮಧ್ಯೆ ಜಗಳ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾಗ, ಫಿಸಿಕಲ್ ಬ್ರೇಕ್ ಡೌನ್ ಆಗಲಿ, ಏನಾದರೂ ಇಂಟರ್ನಲ್ ಅಗ್ರೆಷನ್ ಆಗಿ ನೀಟಾಗಿ ವರ್ಕ್ ಮಾಡೋಕ್ಕಾಗ್ತಿಲ್ಲ ಅಂದಾಗ, ದೆನ್ ನಾನ್ ಕಂಪ್ಲೈನ್ಸ್ ವಿತ್ ಕಾನ್ಸ್ಟಿಟ್ಯೂಷನಲ್ ಡೈರೆಕ್ಷನ್ ಆಫ್ ಎ ಯೂನಿಯನ್ ಎಕ್ಸಿಕ್ಯೂಟಿವ್. ಈ 4 ಏನಾದರೂ ಈ ಥರ 4 ಕೇಸ್ ಇದ್ರೆ ಅಷ್ಟೇ ಯು ಕ್ಯಾನ್ ಇಂಪೋಸ್ ಪ್ರೆಸಿಡೆಂಟ್ ರೂಲ್. ಇದ್ಬಿಟ್ಟು ಬೇರೆ ಏನಾದರೂ ಸಮ್ಮರಿ ಸೆಂಟ್ರಲ್ಲಿ ನಾವಿದ್ದೀವಿ, ಸ್ಟೇಟಲ್ಲಿ ಅವರಿದ್ದಾರೆ, ಆ ಥರ ಏನಾದರೂ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿದಂದರೆ ಕೋರ್ಟ್ ಕ್ಯಾನ್ ಸುಪ್ರೀಂ ಕೋರ್ಟ್ ಏನು ಮಾಡೋದು ಅಂದ್ರೆ ಅವಾಗ ಗವರ್ನರ್ ಆಫ್ ಎ ಪರ್ಟಿಕ್ಯುಲರ್ ಸ್ಟೇಟ್ ರೆಕಮೆಂಡೇಶನ್ ಕಳಿಸಿರ್ತಾರಲ್ಲ ಆ ರೆಕಮೆಂಡೇಷನ್ನ ಸುಪ್ರೀಂ ಕೋರ್ಟ್ ಏನು ಮಾಡೋದು, ಚೆಕ್ ಮಾಡ್ಬೋದು. ಚೆಕ್ ಮಾಡಿದಾಗ ಅದೇನಾದರೂ ರೆಕಮೆಂಡೇಷನ್ ಏನಾದರೂ ಮಾಲಿಫೈಡ್ ಆಗಿತ್ತಂದರೆ, ರಾಂಗ್ ಆಗಿತ್ತಂದರೆ ಆ ಟೈಮಲ್ಲಿ ಗವರ್ನರ್ ಏನು ಮಾಡ್ಬೋದು, ಸುಪ್ರೀಂ ಕೋರ್ಟ್ ಏನು ಮಾಡೋದು ಅಂದರೆ ಪ್ರೆಸಿಡೆಂಟ್ ರೂಲ್ನ ಡಿಸ್ಮಿಸ್ ಮಾಡಿ ಸ್ಟೇಟ್ ಗೌರ್ಮೆಂಟ ವಾಪಸ್ ರೀಇನ್ಸ್ಟೇಟ್ ಮಾಡ್ಬೋದು. ಅದೇ ಆಯ್ತು ಈ ಕೇಸಲ್ಲಿ. ಸರಿನಾ, ಈ ಕೇಸಲ್ಲಿ ರೀಇನ್ಸ್ಟೇಟ್ ಮಾಡಿದ್ರು ಗೌರ್ಮೆಂಟ್. ಅದ್ರ ಜೊತೆ ನಬಮ್ ರಿಬಿಯಾ ಆ್ಯಂಡ್ ಬಮಂಗ್ ಫೆಲಿಕ್ಸ್ ವರ್ಸಸ್ ಡೆಪ್ಯೂಟಿ ಸ್ಪೀಕರ್ ಆಫ್ ಅರುಣಾಚಲ್ ಪ್ರದೇಶ್ ಕೇಸ್. ಈ ಕೇಸಲ್ಲಿ ಆರ್ಟಿಕಲ್ 200 ಡಿಸ್ಕಷನ್ ಬಗ್ಗೆ ಮಾತಾಡಿದ್ರು. ಡಿಸ್ಕ್ರಿಷನ್ ಅಂಡರ್ ಆರ್ಟಿಕಲ್ 200 ಈಸ್ ಲಿಮಿಟೆಡ್. ಯಾವುದಕ್ಕೆ ಲಿಮಿಟೆಡ್? ಟು ಡಿಸೈಡಿಂಗ್ ವೆದರ್ ದ ಬಿಲ್ ಶುಡ್ ಬಿ ರಿಸರ್ವ್ಡ್ ಫಾರ್ ದ ಪ್ರೆಸಿಡೆಂಟ್ಸ್ ಕನ್ಸಿಡರೇಷನ್ ಆರ್ ನಾಟ್. ಅಷ್ಟೇ. ನೀವು ತುಂಬ ಹೊತ್ತು ವಿತ್ಡ್ರಾಲ್ ಮಾಡೋದಾಗಲಿ ಆ ಥರ ಎಲ್ಲ ಆಗಲಿ 200 ಡಿಸ್ಕ್ರಿಷನ್ ಇಲ್ಲ. ಡಿಸ್ಕ್ರಿಷನ್ ಏನಂತಂದರೆ ಪ್ರೆಸಿಡೆಂಟ್ಗೆ ರೀಕನ್ಸಿಡರೇಷನ್ ಕೊಡ್ಬೋದು ಇಲ್ವಾ ಅಂತ ಅಷ್ಟೇ. ಅದ್ರ ಜೊತೆಗೆ ಕೋರ್ಟ್ ಎಂಫಸೈಸ್ ದಟ್ ಆ್ಯಕ್ಷನ್ಸ್ ಆರ್ ಇನ್ಆ್ಯಕ್ಷನ್ಸ್ ಬೈ ದ ಗವರ್ನರ್ ರಿಗಾರ್ಡಿಂಗ್ ದ ಬಿಲ್ ಅಸೆಂಟ್ ಕ್ಯಾನ್ ಬಿ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ಏನಾದರೂ ಗವರ್ನರ್ ಆ ಬಿಲ್ನ ವಿತ್ಡ್ರಾಲ್ ಮಾಡ್ಕೊಂಡಿದ್ದಂತಂದರೆ ಅದನ್ನು ಸುಪ್ರೀಂ ಕೋರ್ಟ್ ಕ್ಯಾನ್ ಬ್ರಿಂಗ್ ಅಂಡರ್ ಜುಡಿಷಿಯಲ್ ರಿವ್ಯೂ. ಈ ಅಂಡರ್ ಪ್ರೊವಿಷನ್ ಒಳಗಡೆ ಇವಾಗ ತಮಿಳ್ನಾಡು ಗೌರ್ಮೆಂಟಲ್ಲಿ ಗವರ್ನರ್ ವಿತ್ಡ್ರಾಲ್ ಮಾಡಿದ್ರಲ್ಲ ಆವಾಗ ತಮಿಳ್ನಾಡು ಗೌರ್ಮೆಂಟ್ ವೆಂಟ್ ಟು ಸುಪ್ರೀಂ ಕೋರ್ಟ್. ಸೊ ಅಂಡರ್ ದಿಸ್ ಪ್ರೊವಿಷನ್ ಒಳಗಡೆ ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಇದೆ, ಕೇಸಸ್ ನೋಡ್ತಾ ಇದೆ. ಓಕೆ, ಇದು ಜುಡಿಷರಿಯಿಂದ ಆತಂದರೆ ಸೊ ಗೌರ್ಮೆಂಟ್ ಅವ್ರು ಏನು ಮೇಜರ್ಸ್ ತೊಗೊಂಬಂದಿದ್ದಾರೆ ಇದನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ ಅಂತಂದರೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನು ಬರುತ್ತೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಕರೀತಾರೆ. ಫಸ್ಟ್ ARC. ಸೊ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಮಾಡೋಕ್ಕೋಸ್ಕರ ಒಂದು ಆಯೋಗನ ಅಪಾಯಿಂಟ್ ಮಾಡಿದ್ರು. ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಕರೀತಾರೆ. ಇವ್ರ ರಿಕಮೆಂಡೇಷನ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಪ್ರೆಸಿಡೆಂಟ್ ರೂಲ್. ಸರಿನಾ, ಪ್ರೆಸಿಡೆಂಟ್ ರೂಲ್ ಏನು ರೆಕಮೆಂಡ್ ಮಾಡ್ತಂದರೆ
the report of the governor regarding the president rule should be objective and also the governor should exercise his own judgment in this regard. ಅಂದರೆ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡೋಕ್ಕೆ ದ ರೋಲ್ ಶುಡ್ ಬಿ ಲೈಕ್ ಅಂತಂದರೆ ರೀಸನ್ ಶುಡ್ ಬಿ ಅಬ್ಜೆಕ್ಟಿವ್ ಬೇಸಿಸ್ ಮೇಲೆ ಇರಬೇಕು. ಸುಮ್ಮನೆ ಸೆಂಟ್ರಲ್ಲಿ ಡಿಫ್ರೆಂಟ್ ಗೌರ್ಮೆಂಟ್ ಇದೆ ಅಂತ ಆತ ಹೇಳೋದಲ್ಲ. ಆಮೇಲೆ ಗವರ್ನರ್ ಅದನ್ನ ರಿಕಮೆಂಡ್ ಮಾಡುವಾಗ ಹಿ ಶುಡ್ ಎಕ್ಸಸೈಸ್ ಹಿಸ್ ಓನ್ ಜಜ್ಮೆಂಟು ಸಹಿತ ಎಕ್ಸಸೈಸ್ ಮಾಡ್ಬೇಕಂತ. ಸುಮ್ಮನೆ ಸೆಂಟರ್ ಹೇಳಿದ್ರಂತ ಕೊಡೋದಲ್ಲ, ನೀವು ಸಿಚುವೇಶನ್ನ ನೀವೇ ಎಂಫಸೈಸ್ ಮಾಡಿ ಸಿಚುವೇಶನ್ನ ನೀವೇ ರೀಡ್ ಮಾಡಿ ಆಮೇಲೆ ರೆಕಮೆಂಡೇಶನ್ ಕಳಿಸಿ ಅಂತ ERC ರೆಕಮೆಂಡ್ ಮಾಡಿತ್ತು. ಓಕೆ, ನೆಕ್ಸ್ಟ್ ರಾಜಮನ್ನಾರ್ ಕಮಿಟಿ ಅಂತ. ಇವರು ಆನ್ ದ ರೋಲ್ ಆಫ್ ಗವರ್ನರ್ ಬಗ್ಗೆ ಹೇಳಿದರು. ಇವ್ರು ಏನು ಹೇಳ್ತಾರೆ ಸಿಂಪಲ್ ಆಗಿ, ಯು ಶುಡ್ ನಾಟ್ ಕನ್ಸಿಡರ್ ಹಿಮ್ಸೆಲ್ಫ್ ಆಸ್ ಏಜೆಂಟ್ ಆಫ್ ದ ಸೆಂಟರ್ ಬಟ್ ಪ್ಲೇ ರೋಲ್ ಆಸ್ ದ ಕಾನ್ಸ್ಟಿಟ್ಯೂಷನ್ ಹೆಡ್ ಆಫ್ ದ ಸ್ಟೇಟ್. ಇನಿಷಿಯಲಿ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ನಿಮ್ಮನ್ನ ಯಾವ ಥರ ಎನ್ವಿಷನ್ ಮಾಡ್ಕೊಂಡಿದ್ರು ಅಂತಂದರೆ ಟು ಆ್ಯಕ್ಟ್ ಆಸ್ ಅ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್, ಸರಿನಾ, ಸೆಂಟರ್ಸ್ ರೆಪ್ರೆಸೆಂಟೇಟಿವ್ ಥರ, ಲಿಂಕ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ ಥರ, ಬಟ್ ನಾಟ್ ಆಸ್ ಅ ಸೆಂಟರ್ಸ್ ಏಜೆಂಟ್ ಥರ. ಸೊ ಇವಾಗ ಸೆಂಟರ್ಸ್ ಏಜೆಂಟ್ ಥರ ವರ್ಕ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಅಂತ ಹೇಳಿದರು. ನೆಕ್ಸ್ಟ್ ಪೂಂಚಿ ಕಮಿಷನ್ ರೆಕಮೆಂಡೇಶನ್ ಏನು ಮಾಡಿದೆ ಅಂದರೆ 2007 ರೆಕಮೆಂಡೆಡ್ ದಟ್ ಡ್ಯೂರಿಂಗ್ ದ ಹಂಗ್ ಅಸೆಂಬ್ಲಿ ಆದಾಗ ಏನು ಮಾಡ್ತಾರೆ ಅಂದರೆ ಗವರ್ನರ್ ಶುಡ್ ಇನ್ವೈಟ್ ದ ಲೀಡರ್ ಆಫ್ ಎ ಪ್ರೀ ಪೋಲ್ ಎಲೆಕ್ಟರಲ್ ಅಲಯನ್ಸ್ ಕಮಾಂಡಿಂಗ್ ದ ಲಾರ್ಜೆಸ್ಟ್ ನಂಬರ್ ಆರ್ ದ ಲಾರ್ಜೆಸ್ಟ್ ಸಿಂಗಲ್ ಪಾರ್ಟಿ ಟು ಫಾರ್ಮ್ ದ ಗೌರ್ಮೆಂಟ್ ಇನ್ ಕೇಸ್ ನೋ ಪಾರ್ಟಿ ಆರ್ ನೋ ಪೋಲ್ ಕೋಲಿಷನ್ ಆಸ್ ಅ ಕ್ಲಿಯರ್ ಮೆಜಾರಿಟಿ. ಹೇಳಿದ್ನಲ್ಲ, ಗೌರ್ಮೆಂಟ್ ಫಾರ್ಮ್ ಮಾಡೋಕಂದ್ರೆ ಮೆಜಾರಿಟಿ ಇರಬೇಕು. ಮೆಜಾರಿಟಿ ಮಾಡಲಿ ಇದ್ದಿಲ್ಲ ಅಂದರೆ ಹಂಗ್ ಅಸೆಂಬ್ಲಿ ಅಂತ ಕರೀತಾರೆ. ಸೊ ಈ ಥರ ಹಂಗ್ ಅಸೆಂಬ್ಲಿ ಟೈಮಲ್ಲಿ ಯಾರನ್ನ ಲೀಡರ್ಸ್ ಕರೀತಾರೆ ಅಂದರೆ ಲೀಡರ್ ಆಫ್ ಎ ಪ್ರೀ ಪೋಲ್ ಅಲಯನ್ಸ್ ಮುಂಚೆನೇ ಇತ್ತಂದರೆ ಆ ಲೀಡರ್ಸ್ನ, ಇಲ್ಲಾಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರು ಇರ್ತಾರಲ್ಲ ಅವ್ರ ಲೀಡರ್ಸ್ನ ಕರೆಯೋದು. ಕರೆದು ನಿಮ್ಮದು ಮೆಜಾರಿಟಿ ಪ್ರೂವ್ ಮಾಡಿ ಗೌರ್ಮೆಂಟ್ ಫಾರ್ಮ್ ಮಾಡಿ ಅಂತ ಕರಿಬೇಕಂತ ಪೂಂಚಿ ಕಮಿಷನ್ ಹೇಳಿತ್ತು. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕಮಿಟಿ ಅಂತಂದರೆ ಸರ್ಕಾರಿ ಕಮಿಷನ್ ಅಂತ ಕರೀತಾರೆ. ಸರ್ಕಾರಿ ಕಮಿಷನ್ ಬಂದಿದ್ದು 1983 ಸೊ ಇದಕ್ಕೆ ಸರ್ಕಾರಿ ಕಮಿಷನ್ ರಿಕಮೆಂಡೇಷನ್ಸ್ ರಿಗಾರ್ಡಿಂಗ್ ದ ಹಂಗ್ ಅಸೆಂಬ್ಲಿ. ಸರಿನಾ, ಹಂಗ್ ಅಸೆಂಬ್ಲಿ ಅಂತ ಹೇಳಿದ್ನಲ್ಲ, ಮೆಜಾರಿಟಿ ಪ್ರೂವ್ ಮಾಡಲಿಲ್ಲ ಅಂದಾಗ ಹಂಗ್ ಅಸೆಂಬ್ಲಿ ಆಗುತ್ತೆ. ಆ ಥರ ಸಿಚುವೇಷನಲ್ಲಿ ಚೀಫ್ ಮಿನಿಸ್ಟರ್ನ ಯಾವ ಥರ ಅಪಾಯಿಂಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಒಂದು ಪ್ರೆಸಿಡೆನ್ಸ್ ಅಂತಾರೆ ಆರ್ಡರ್ ಆಫ್ ಪ್ರಿಫರೆನ್ಸ್ ಕೊಟ್ಟರು. ಆರ್ಡರ್ ಆಫ್ ಪ್ರಿಫರೆನ್ಸ್ ಅಂದರೆ ಈ ಥರ ಆರ್ಡರ್ ಹೋಗ್ಬೇಕಂತ. ಫಸ್ಟ್ ಯಾರು ಅಂತಂದರೆ ಪ್ರೀ ಎಲೆಕ್ಟರಲ್ ಅಲಯನ್ಸ್ ಇರ್ತಾರಲ್ಲ, ಆನ್ ಅಲಯನ್ಸ್ ಆಫ್ ಪಾರ್ಟೀಸ್ ದಟ್ ಆಸ್ ಫೌಂಡ್ ಪ್ರಿಯರ್ ಟು ದ ಎಲೆಕ್ಷನ್. ಸರಿನಾ, ಇದು ಎಲೆಕ್ಷನ್ ಅಂದ್ಕೊಳ್ಳಿ. ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆನೇ ಒಂದು ಅಲಯನ್ಸ್ ಥರ ಇರುತ್ತೆ. ಸರಿನಾ, ಫಾರ್ ಎಕ್ಸಾಂಪಲ್ ಇಂಡಿಯಾ ಅಲಯನ್ಸ್ ಅಂತಿದೆ, ಇದು ಎಲೆಕ್ಷನ್ಗಿಂತ ಮುಂಚೆನೇ ಹೇಳಿದ್ದಾರೆ ವಿ ಆರ್ ಗೋಯಿಂಗ್ ಟು ಫೈಟ್ ದ ವಾರ್ ಆಸ್ ಅ ಅಲಯನ್ಸ್ ಅಂತೇಳಿ. ಇನ್ನೊಂದು ಎಲೆಕ್ಷನ್ ಆದಮೇಲೆ ಆಗುತ್ತೆ ಅಲಯನ್ಸ್, ಎರಡು ಥರ ಇರುತ್ತೆ. ಇನ್ನೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಫಾರ್ ಎಕ್ಸಾಂಪಲ್ BJP ಅನ್ಕೊಳ್ಳಿ. ಸರಿನಾ, ಫಸ್ಟ್ ಯಾರು ಅಂತಂದರೆ ಅಲಯನ್ಸ್ ಆಫ್ ಪಾರ್ಟೀಸ್ ಫಾರ್ಮ್ ಪ್ರಿಯರ್ ಟು ದ ಎಲೆಕ್ಷನ್ಸ್, ಆ ಲೀಡರ್ನ ಕರೆಯೋದು. ಕರೆದು ಏನನ್ನೋದು ಅಂತಂದರೆ ನಿಮ್ಮ ಮೆಜಾರಿಟಿ ಪ್ರೂವ್ ಮಾಡ್ಕೊಳ್ಳಿ, ಗೌರ್ಮೆಂಟ್ ಫಾರ್ಮ್ ಮಾಡಿ ಅನ್ನೋದು. ಇನ್ನೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಟೇಕಿಂಗ್ ಅ ಕ್ಲೇಮ್ ಎಟ್ ದ ಫಾರ್ಮ್ ಆಫ್ ಟು ಫಾರ್ಮ್ ದ ಗೌರ್ಮೆಂಟ್ ವಿತ್ ದ ಸಪೋರ್ಟ್ ಆಫ್ ಅದರ್ಸ್ ಇನ್ಕ್ಲೂಡಿಂಗ್ ದ ಇಂಡಿಪೆಂಡೆಂಟ್ಸ್. ಒಂದು ಯಾವುದೋ ಲಾರ್ಜೆಸ್ಟ್ ಪಾರ್ಟಿ ಇದೆ, ಬಟ್ ಸಪೋಸ್ ಇವಾಗ 100 ಪೋಸ್ಟ್ ಇದೆ ಅಂದ್ಕೊಳ್ಳಿ, 100 ಸೀಟ್ಸ್ ಇದೆ, ಅದರಲ್ಲಿ 51 ಬೇಕಲ್ಲ ಮೆಜಾರಿಟಿ, ಬಟ್ ಈ ಪಾರ್ಟಿ ಹತ್ರ 48 ಪೋಸ್ಟ್ ಇದೆ ಅಂದ್ಕೊಳ್ಳಿ. ಸರಿನಾ, ಮೆಜಾರಿಟಿ ಮಾಡೋಕ್ಕೆ ಇನ್ನೂ 3 ಸೀಟ್ ಬೇಕಲ್ಲ, ಇನ್ನೂ 3 ಸೀಟ್ ಬೇಕಂದಾಗ ಆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿನ ಇನ್ವೈಟ್ ಮಾಡಿ ಕೇಳೋದು. ಇಂಡಿಪೆಂಡೆಂಟ್ಸು ಬೇರೆ ಪಾರ್ಟಿ ಇರ್ತಾರಲ್ಲ ಅವ್ರನ್ನ ಸೇರಿಸ್ಕೊಂಡು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ ಅಂದರೆ ಫಾರ್ಮ್ ಮಾಡಿ ಅಂತ ಕೇಳೋದು. ಓಕೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಇನ್ನೊಂದು ಪೋಸ್ಟ್ ಎಲೆಕ್ಟರಲ್ ಅಲಯನ್ಸ್ ಏನಂದರೆ ಈ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 48 ಅಂದರೆ ಸ್ವಲ್ಪ ಚಾನ್ಸ್ ಇದೆ. ಯಾಕೆಂದ್ರೆ 30 ಆ ಥರ ಬಂದಿತ್ತಂದರೆ ಎಲ್ಲ ಪಾರ್ಟಿ ಬರೀ 30 ಸೀಟ್ ಗೆದ್ದಿತ್ತಂದಾಗ ಆ ಟೈಮಲ್ಲಿ ಎಲೆಕ್ಷನ್ ಆದಮೇಲೆ ಒಂದು ಅಲಯನ್ಸ್ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2014 ಎಲೆಕ್ಷನ್ಸಲ್ಲಿ 2016 ಎಲೆಕ್ಷನ್ಸಲ್ಲಿ ಕರ್ನಾಟಕದಲ್ಲಿ ಮೇಜರ್ ಪಾರ್ಟಿ BJP ಇತ್ತು, ಜಾಸ್ತಿ ಸೀಟ್ BJP ಹತ್ರ ಬಂದಿತ್ತು. ಬಟ್ ಗೌರ್ಮೆಂಟ್ ಫಾರ್ಮ್ ಮಾಡಿದ್ದು ಯಾರು, ಕಾಂಗ್ರೆಸ್ ಪ್ಲಸ್ JDS ಥರ ಇಬ್ಬರು ಸೇರ್ಕೊಂಡು ಫಾರ್ಮ್ ಮಾಡಿದ್ರು. ಇದು ಪೋಸ್ಟ್ ಎಲೆಕ್ಟರಲ್ ಅಲಯನ್ಸ್. ಇವರು ಮುಂಚೆನೇ ಎಲೆಕ್ಷನ್ಗಿಂತ ಮುಂಚೆನೇ ಡಿಸೈಡ್ ಮಾಡಿದ್ದಿಲ್ಲ ದಟ್ ವಿ ಆರ್ ಗೋಯಿಂಗ್ ಟು ರೂಲ್ ದ ಗೌರ್ಮೆಂಟ್ ಟುಗೆದರ್ ಅಂತ ಹೇಳಿದ್ದಿಲ್ಲ. ಎಲೆಕ್ಷನ್ ಆದಮೇಲೆ ನೆಸೆಸಿಟಿಗೋಸ್ಕರ ಅಲಯನ್ಸ್ ಮಾಡ್ಕೊಂಡ್ರು. ಸರಿನಾ, ಇದು ಪೋಸ್ಟ್ ಎಲೆಕ್ಟರಲ್ ಅಲಯನ್ಸ್ ಅಂತಾರೆ. ಇವಾಗ ಇಂಡಿಯಾ ಅಂತಿದೆಯಲ್ಲ, ಇದು ಪ್ರೀ ಎಲೆಕ್ಟರಲ್ ಅಲಯನ್ಸ್. ಸರಿನಾ, ಆರ್ಡರ್ ಆಫ್ ಪ್ರಿಫರೆನ್ಸ್ ಏನಂತಂದರೆ ಪ್ರೀ ಎಲೆಕ್ಟರಲ್ ಅಲಯನ್ಸ್, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆ್ಯಂಡ್ ಪೋಸ್ಟ್ ಎಲೆಕ್ಟರಲ್ ಅಲಯನ್ಸ್. ಅದನ್ನು ಯಾರು ಹೇಳ್ತಾರೆ, ಸರ್ಕಾರಿ ಕಮಿಷನ್ ರೆಕಮೆಂಡೇಶನ್ ಕೊಡ್ತು. ನೆಕ್ಸ್ಟು ರಿಗಾರ್ಡಿಂಗ್ ದ ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್, ಸರ್ಕಾರಿ ಕಮಿಷನ್ ಏನು ಹೇಳ್ತಂದರೆ CM ಶುಡ್ ಬಿ ಕನ್ಸಲ್ಟೆಡ್ ಇನ್ ದ ಗವರ್ನರ್ಸ್ ಅಪಾಯಿಂಟ್ಮೆಂಟ್. ಹೇಳಿದಲ್ಲ, ಸೆಂಟ್ರಲ್ಲಿ ಯಾವುದೋ ಪಾರ್ಟಿ ಇರಲಿ, ಸ್ಟೇಟಲ್ಲಿ ಯಾವುದೋ ಪಾರ್ಟಿ ಇರಲಿ, ಬಟ್ ಸ್ಟೇಟಲ್ಲಿರೋ ಗವರ್ನರ್ ಚೀಫ್ ಮಿನಿಸ್ಟರ್ ಇರ್ತಾರಲ್ಲ, ಆ ಚೀಫ್ ಮಿನಿಸ್ಟರ್ನ ಕನ್ಸಲ್ಟ್ ಮಾಡಿ ಗವರ್ನರ್ ಅಪಾಯಿಂಟ್ ಮಾಡುವಾಗ. ಸೊ ಆ ಥರ ಕನ್ಸಲ್ಟ್ ಮಾಡಿ ಅಪಾಯಿಂಟ್ ಮಾಡಿದ ಗವರ್ನರ್ನ, ಅವಾಗ ಅವರಿಬ್ಬರ ಮಧ್ಯೆ ಫ್ರಿಕ್ಷನ್ ಕಡಿಮೆ ಇರುತ್ತೆ, ಜಗಳ ಕಡಿಮೆ ಇರುತ್ತೆ, ಗವರ್ನೆನ್ಸ್ ಈಸಿಯಾಗಿ ನಡೆಯುತ್ತೆ. ಓಕೆ, ಆ ಥರ. ದೆನ್ ಡಿಸ್ಮಿಸಲ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಯಾವಾಗ ಡಿಸ್ಮಿಸ್ ಮಾಡೋಕಂದ್ರೆ ಓನ್ಲಿ ವೆನ್ ಇಟ್ ಲೂಸಸ್ ದ ಮೆಜಾರಿಟಿ. ಅವ್ರು ಏನಾದರೂ ಮೆಜಾರಿಟಿ ಕಮೆಂಟ್ ಮಾಡಿದಾಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ನೀವು ಸುಮ್ಮನೆ ಏನೋ ರೀಸನ್ ಕೊಟ್ಟು ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿ ಡಿಸ್ಮಿಸ್ ಮಾಡೋ ಆಗಿಲ್ಲ ಅಂತ ಸರ್ಕಾರಿ ಕಮಿಷನ್ ಹೇಳ್ತು. ಸರಿನಾ, ಇದೆಲ್ಲ ಇಂಪಾರ್ಟೆಂಟ್ ಕಮಿಷನ್ಸ್ ಆಗಲಿ ರೆಕಮೆಂಡೇಷನ್ಸ್ ಆಗಲಿ ಎಲ್ಲ ತೊಗೊಂಬಂದ್ರೂ ಸಹಿತ ಇಶ್ಯೂ ಇನ್ನೂ ಪರ್ಸಿಸ್ಟ್ ಆಗಿದೆ. ಇವಾಗಲೂ ಸಹಿತ ನೋಡ್ತಾ ಇದ್ದೀವಿ ಇಶ್ಯೂ ಆಗ್ತಾಯಿದೆ ಅಂತ. ಸರಿನಾ, ಈ ರೆಕಮೆಂಡೇಷನ್ಸ್ ಯಾಕೆ ಕೊಡ್ತಾ ಇದೆ ಅಂತಂದರೆ ಮೇನ್ಸಲ್ಲಿ ಸಪೋಸ್ ಕ್ವಶನ್ ಬಂತು ಅಂದರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಥರ ಕ್ವಶನ್ಸ್ ಕೇಳೋದು. ಆವಾಗ ಈ ಥರ ಕಮಿಷನ್ ರೆಕಮೆಂಡೇಷನ್ ಕೊಟ್ಟರೆ ಆ ಮಾರ್ಕ್ಸ್ ಜಾಸ್ತಿ ಹೋಲ್ಡ್ ಮಾಡುತ್ತೆ. ಓಕೆ, ಇಟ್ ಹೋಲ್ಡ್ಸ್ ಮೋರ್ ವ್ಯಾಲ್ಯೂ. ಓಕೆ,
ಓಕೆ, ಜಾಸ್ತಿ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಇನ್ನೂ ಪರ್ಸಿಸ್ಟ್ ಆಗಿದೆಯಲ್ಲ ಅದಕ್ಕೋಸ್ಕರ ವೇ ಫಾರ್ವರ್ಡ್ ಥರ ಕೊಡೋದು. ವೇ ಫಾರ್ವರ್ಡ್ ಅಂತಂದರೆ ಮುಂದೆ ಈ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ಬೇಕು ನಾವು ಅಂತಂದರೆ, ಫಸ್ಟ್ ಒನ್ ಅಂತಂದರೆ ಸೊ ಪ್ರಾಬ್ಲಮ್ ಏನೇನಿದೆ ಗವರ್ನರ್ ಪೋಸ್ಟಲ್ಲಿ, ಒಂದೇದು ಅಪಾಯಿಂಟಿಂಗ್ ದ ಗವರ್ನರ್, ಸರಿನಾ. ಸೊ ಇದರಲ್ಲಿ ಏನೋ ಪ್ರಾಬ್ಲಮ್ ಏನು ನೋಡಿದೆ ಅಂತಂದರೆ ಯಾವ ಥರ ಅಂತಂದರೆ ಬಯಾಸಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ, ಸರಿನಾ. ಅಫಿಲಿಯನ್ ಬೇಸ್ಡ್ ಅಪಾಯಿಂಟ್ ಮಾಡ್ಕೊತಾರೆ. ಅದಕ್ಕೋಸ್ಕರ ಒಂದು ಪ್ರಾಪರಾಗಿ ಪ್ರೊಸೀಜರ್ನ ಲೇಡ್ ಮಾಡಬೇಕು. ಪ್ರೊಸೀಜರ್ ಲೇಡ್ ಮಾಡಿ ಕಂಡೀಷನ್ಸ್ ಆಫ್ ಅಪಾಯಿಂಟ್ಮೆಂಟ್ಸ್ ಬಿ ಲೇಡ್ ಡೌನ್, ಒಂದು ಲಾ ತೊಗೊಂಬರ್ಬೇಕು. ಆ ಲಾದಲ್ಲಿ ನಿಮ್ಮ ಏನಂತಾರೆ ಇಷ್ಟು ಜನ ಮೆಂಬರ್ಸ್ನ ರೆಕಮೆಂಡ್ ಮಾಡೋದು, ಇದರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ಗವರ್ನರ್ ಇಡೋದು, ಆ ಥರ ಆಗಲಿ. ಇಲ್ಲಾಂತಂದರೆ ಚೀಫ್ ಮಿನಿಸ್ಟರ್ ಪ್ಲಸ್ ಲೀಡರ್ ಆಫ್ ಅಪೋಸಿಷನ್ ಪ್ಲಸ್ ಪ್ರೈಮ್ ಮಿನಿಸ್ಟರ್ ಪ್ಲಸ್ ಅದರ್ ಸಮ್ 2-3 ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಪ್ಲಸ್ EJ, ಆ ಥರ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಬಾಡೀಸ್ ಅಪಾಯಿಂಟ್ ಮಾಡೋಗಿರುತ್ತಲ್ಲ, ಆ ಥರ ಒಂದು ಕಮಿಟಿ ಫಾರ್ಮ್ ಮಾಡುವಾಗ ಕಮಿಟಿ ಫಾರ್ಮ್ ಮಾಡಿ ಅವ್ರ ರೆಕಮೆಂಡೇಷನ್ ಮೇಲೆ ಗವರ್ನರ್ ಅಪಾಯಿಂಟ್ ಮಾಡೋ, ಆ ಥರ ಏನಾದರೂ ಒಂದು ಪ್ರೊಸೀಜರ್ ತೊಗೊಂಬರ್ಬೇಕು ಅಂತ ಹೇಳ್ತಿದ್ದಾರೆ, ಸರಿನಾ. ದೆನ್ ಫ್ರೇಮಿಂಗ್ ದ ಕೋಡ್ ಆಫ್ ಕಂಡಕ್ಟ್, need to devise code of conduct that should define the norms and principles that should guide the governor's discretion and constitutional mandate, ಸರಿನಾ. ಗವರ್ನರ್ಸ್ ಡಿಸ್ಕ್ರಿಷನ್ ತುಂಬ ವೈಡ್ ಆಗಿದೆ. ಆ ಡಿಸ್ಕ್ರಿಷನ್ನ ಫಾಲೋ ಮಾಡುವಾಗ ಗವರ್ನರ್ ಶುಡ್ ಹ್ಯಾವ್ ಅ ಸರ್ಟನ್ ಕೋಡ್ ಆಫ್ ಕಂಡಕ್ಟ್, ಸರಿನಾ. ಸಚ್ ಕೋಡ್ ಆಫ್ ಕಂಡಕ್ಟ್ ಏನು ಮಾಡ್ತಾರೆ, ನಾರ್ಮ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ನ ಅದರಲ್ಲಿ ಮೆನ್ಷನ್ ಮಾಡಿರ್ಬೇಕು, ಆ ಥರನೇ ಫಾಲೋ ಮಾಡ್ಬೇಕಂತ. ದೆನ್ ಯು ಶುಡ್ ಅಡಿಯರ್ ಟು ದ ಗೈಡ್ಲೈನ್ಸ್ ಆಫ್ ದ ಆರ್ಟಿಕಲ್ 200. ಆರ್ಟಿಕಲ್ 200ಅಲ್ಲಿ ಏನು ಮೆನ್ಷನ್ ಆಗಿದೆ ಪ್ರಾಪರಾಗಿ ಅದನ್ನು ಅಡಿಯರ್ ಮಾಡ್ಬೇಕಂತ. ಸುಮ್ಮನೆ ವಿತ್ಡ್ರಾಲ್ ಮಾಡೋದಾಗಲಿ, ಸುಮ್ಮನೆ ಟೈಮ್ನ ಡಿಲೇ ಮಾಡೋಕ್ಕೋಸ್ಕರ ಮಾಡೋದಾಗಲಿ, ಆ ಥರ ಮಾಡಬಾರ್ದು ಅಂತ. ದೆನ್ ದೇ ಶುಡ್ ಬಿ ಕ್ಲಿಯರ್ ಗೈಡ್ಲೈನ್ಸ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಪ್ರೊಸೆಸ್, ಸರಿನಾ. ಇದೇನಂತಂದರೆ ನೋಡಿದ್ವಲ್ಲ, ಏನಂತಾರೆ ಸ್ಟೇಟ್ ಗೌರ್ಮೆಂಟ್ ಅವರು ಬಿಲ್ನ ಪಾಸ್ ಮಾಡ್ತಾರೆ, ಗವರ್ನರ್ ಸುಮ್ಮನೆ ವಿತ್ಡ್ರಾಲ್ ಮಾಡ್ಕೊತಾರೆ. ವಿತ್ಡ್ರಾಲ್ ಮಾಡ್ಕೊಂಡು ಸುಮ್ಮನೆ ರೀಸನ್ ಕೊಡ್ದಂಗೆ ಇರ್ತಾರೆ. ಈ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ, ಯಾಕೆ ವಿತ್ಡ್ರಾಲ್ ಮಾಡಿದೆ ಅಂತ ಸ್ಟೇಟ್ ಗೌರ್ಮೆಂಟಿಗೆ ರೀಸನ್ ಕೊಡಬೇಕು. ದ ರೀಸನಿಂಗ್ ಬಿಹೈಂಡ್ ದ ವಿತ್ಡ್ರಾಲಿಂಗ್. ಈ ಥರ ರೀಸನಿಂಗ್ ಕೊಟ್ಟಾಗ ಸ್ಟೇಟ್ ಗೌರ್ಮೆಂಟ್ ಕೂಡ ವಾಪಸ್ ರೆಫರ್ ಮಾಡಿದಾಗ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋ ಟ್ರೈ ಮಾಡುತ್ತೆ. ರೀಸನ್ ಕೊಡಲಿಲ್ದಂಗೆ ವಿತ್ಡ್ರಾಲ್ ಮಾಡ್ಕೊಂಡ್ರೆ ಸುಮ್ಮನೆ ಡಿಲೇ ಆಗುತ್ತೆ. ದೆನ್ ದೇರ್ ಶುಡ್ ಬಿ continuous discussions and legal clarity on the role of governor in the legislative process might further streamline the procedures and avoid the potential conflicts. ಅಂದರೆ ಗವರ್ನರ್ ರೋಲ್ ಏನಿದೆ ಅದಕ್ಕೋಸ್ಕರ ಒಂದು ಲೀಗಲಿ ಬ್ಯಾಕಿಂಗ್ ಇರಬೇಕು. ಆ ಥರ ಇತ್ತಂದರೆ ಮುಂದೆ ಫ್ಯೂಚರ್ಲಾಗುವಂಥ ಕಾನ್ಫ್ಲಿಕ್ಟ್ಸ್ನ ಅವಾಯ್ಡ್ ಮಾಡ್ಬೋದು. ದೆನ್ ಹೋಲ್ಡಿಂಗ್ ದ ಗವರ್ನರ್ ಅಕೌಂಟೇಬಲ್, ಸರಿನಾ. ಇವಾಗ ಏನಂತಂದರೆ, ಇವಾಗ ಪಾರ್ಲಿಮೆಂಟಲ್ಲಿ ತೊಗೊಳ್ಳಿ, ಪಾರ್ಲಿಮೆಂಟಲ್ಲಿ ಹೆಡ್ ಯಾರು, ಕಾನ್ಸ್ಟಿಟ್ಯೂಷನ್ ಹೆಡ್ ಯಾರು ಅಂತಂದರೆ ಗೌರ್ಮೆಂಟಿಗೆ ಪ್ರೆಸಿಡೆಂಟ್ ಇದ್ದಾರೆ, ಸರಿನಾ. ಸೊ ಪ್ರೆಸಿಡೆಂಟ್ನ ಯಾವ ಥರ ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ದೇರ್ ಇಸ್ ದ ಎಲೆಕ್ಷನ್. ಓಕೆ, ಎಲೆಕ್ಷನ್ ಯಾವ ಥರ ಇರುತ್ತೆ ಅಂದರೆ ಇಂಡೈರೆಕ್ಟ್ ಎಲೆಕ್ಷನ್ ಇರುತ್ತೆ, ಎಲೆಕ್ಟ್ರಲ್ ಕಾಲೇಜು ಡಿಫ್ರೆಂಟ್ ಇರುತ್ತೆ. ಓಕೆ, ಇಂಡೈರೆಕ್ಟ್ ಎಲೆಕ್ಷನ್ ಎಲೆಕ್ಟ್ರಲ್ ಕಾಲೇಜ್ ಡಿಫ್ರೆಂಟ್ ಇರುತ್ತೆ. ಬಟ್ ಈಸ್ ಎನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಸರಿನಾ, ಇಂಡೈರೆಕ್ಟ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಆಮೇಲೆ ಅವ್ರ ಅಕೌಂಟಬಿಲಿಟಿ ಯಾವ ಥರ ಹೋಲ್ಡ್ ಮಾಡ್ತಾರೆ ಅಂತಂದರೆ ಹಿ ಕ್ಯಾನ್ ಬಿ ಇಂಪೀಚ್ಡ್. ಓಕೆ, ಇಂಪೀಚ್ಮೆಂಟ್ ಪ್ರೊಸೆಸ್ ಇರುತ್ತೆ. ಓಕೆ, ಇಂಪೀಚ್ಮೆಂಟ್ ಪ್ರೊಸೆಸ್ ಇರುತ್ತೆ. ಆ ಥರ ಪ್ರೆಸಿಡೆಂಟ್ನ ಅಕೌಂಟೇಬಲ್ ಹೋಲ್ಡ್ ಮಾಡ್ತಾರೆ. ಬಟ್ ಗವರ್ನರಲ್ಲಿ ಆ ಥರ ಅಕೌಂಟೇಬಲ್ ಹೋಲ್ಡ್ ಮಾಡೋಕ್ಕೆ ಯಾವುದೂ ಮೆಕ್ಯಾನಿಸಮ್ ಇಲ್ಲ. ಅದಕ್ಕೋಸ್ಕರ ದೇರ್ ಶುಡ್ ಬಿ ಸೇಮ್ ಲೈನ್ಸ್ ಆಸ್ ಪ್ರೆಸಿಡೆಂಟ್ ಥ್ರೂ ಎಲೆಕ್ಷನ್ ಆ್ಯಂಡ್ ಇಂಪೀಚ್ಮೆಂಟ್. ಗವರ್ನರ್ಗೂ ಕೂಡ ಎಲೆಕ್ಷನ್ ಥರ ಪ್ರೊಸೆಸ್ ಮಾಡಿ ಆಮೇಲೆ ಇಂಪೀಚ್ಮೆಂಟ್ಗೆ ಪ್ರೊವಿಷನ್ಸ್ ಕೊಡಿ ಅಂತ, ಸೊ ದಟ್ ಸ್ಟೇಟ್ ಗೌರ್ಮೆಂಟ್ ಕ್ಯಾನ್ ಹೋಲ್ಡ್ ದ ಗವರ್ನರ್ ಅಕೌಂಟೇಬಲ್. ದೆನ್ ಡೆಫಿನೆಟ್ ಟೈಮ್ ಫ್ರೇಮ್ ಅಂತಂದರೆ ಹೇಳಿದಲ್ಲ, ಸೊ ಇಂಡೆಫಿನೆಟಾಗಿ ಡಿಲೇ ಮಾಡೋ ಬದಲಿ ವಿತಿನ್ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಒಳಗಡೆ ಗವರ್ನರ್ ಅದು ಅಸೆಂಟ್ ಕೊಡೋದ್ರೆ ಅಸೆಂಟ್ ಕೊಡಬೇಕು, ವಿತ್ಹೋಲ್ಡ್ ಅಂದರೆ ವಿತ್ಹೋಲ್ಡು, ಇಲ್ಲಾಂತಂದರೆ ಪ್ರೆಸಿಡೆಂಟಿಗೆ ರೆಫರ್ ಮಾಡಿದ್ರೆ ರೆಫರ್ ಮಾಡಬೇಕು. ಸೊ ಟೈಮ್ ಪೀರಿಯಡಲ್ಲಿ ಮಾಡಬೇಕು. ಆವಾಗ ಪ್ರೊಸೆಸ್ನ ಸ್ಟ್ರೀಮ್ ಲೈನ್ ಮಾಡಿ ಬೇಗ ಬಿಲ್ಸ್ನ ಆ್ಯಕ್ಟಾಗಿ ತೊಗೊಂಬರ್ಬೋದು. ಆವಾಗ ಗವರ್ನೆನ್ಸ್ ಶುಡ್ ಬಿ ಮೋರ್ ಬೆಟರ್, ಸರಿನಾ. ಸೊ ಇದು ಟುಡೇಸ್ ಟಾಪಿಕ್. ಇದು ಅದೇ ಗೊತ್ತು, ಸ್ವಲ್ಪ ಲೆಂದಿ ಟಾಪಿಕ್ ಇದೆ ಬಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅದಕ್ಕೋಸ್ಕರ ಸ್ವಲ್ಪ ಡೀಟೇಲಾಗಿ ಮಾಡಿದ್ದೀನಿ. ನಿಮ್ಗೇನಾದರೂ ಏನಂತಾರೆ ಸಜೆಷನ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಏನಾದರೂ ಬೇರೆ ಟಾಪಿಕ್ ಏನಾದರೂ ಡಿಸ್ಕಸ್ ಮಾಡೋಕೆ ಅನ್ಸಿದ್ರೆ ಅದನ್ನು ಸಹಿತ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಹೋಪ್ ಯು ಎಂಜಾಯ್ಡ್ ದ ಕ್ಲಾಸ್. ಥ್ಯಾಂಕ್ ಯು.